ಇವತ್ತಿನ ಕಾನ್ಸೆಪ್ಟು ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಯಾಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟು, ಹಾಗೆ ಪ್ರೊಫೆಷನಲ್ ಟ್ರೇಡರ್ಸು ಯಾವ ತರ ರಿಸ್ಕ್ ಮಾಡ್ತಾರೆ, ಹಾಗೆ ಪೊಸಿಷನ್ ಸೈಜಿಂಗ್ ಅಂದ್ರೆ ಏನು, ಜೊತೆಗೆ ಡ್ರಾಡೌನ್ ಅಂದ್ರೆ ಏನು, 1% ರೂಲ್ ಅಂದ್ರೆ ಏನು, ಇದೆಲ್ಲ ಸಿಂಪಲ್ ವೇಲಿ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಬಿಗಿನರ್ಸ್ ಆದವರು ಒಳ್ಳೆ ಸ್ಟ್ರಾಟಜಿ ಇದ್ರು ತುಂಬಾ ಲಾಸಸ್ ನ ಮಾಡ್ಕೋತಿರ್ತಾರೆ. ಇದು ಯಾಕೆ ಹೇಗೆ ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ, ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ. ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿಂದ ನಿಮಗೆ ಡೇ 71 ಇಂದ ಡೇ 80 ಗಂಟ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರುತ್ತೆ. ಓಕೆ, ಅದರಲ್ಲಿ ಮೊದಲಿಗೆ ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಇವತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ದಿ ಪ್ರೋಸೆಸ್ ಆಫ್ ಕಂಟ್ರೋಲಿಂಗ್ ಹೌ ಮಚ್ ಮನಿ ಯು ಕ್ಯಾನ್ ಲೂಸ್ ಆನ್ ಎ ಟ್ರೇಡ್. ರಿಸ್ಕ್ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಒಂದು ಟ್ರೇಡಲ್ಲಿ ನೀವು ಎಷ್ಟು ಲೂಸ್ ಮಾಡ್ತೀರಾ ಅನ್ನೋದನ್ನ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಇನ್ ಸಿಂಪಲ್ ವರ್ಡ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರೊಟೆಕ್ಟ್ಸ್ ಯುವರ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ ಬಿಗ್ ಲಾಸಸ್. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನೀವು ಟ್ರೇಡಿಂಗಲ್ಲಿ ಬಿಗ್ ಲಾಸಸ್ಗಳನ್ನ ಕಂಟ್ರೋಲ್ ಮಾಡ್ಕೋಬೋದು. ಓಕೆ, ಸೊ ನೀವು ಕೇಳಿರ್ಬೋದು ಟ್ರೇಡಿಂಗ್ ಅಂದರೆ ಗ್ಯಾಮ್ಲಿಂಗು, ಟ್ರೇಡಿಂಗ್ ಅಂದರೆ ಗ್ಯಾಮ್ಲಿಂಗು. ಯಾಕೆ ಗ್ಯಾಮ್ಲಿಂಗ್ ಆಗುತ್ತೆ ಅಂತಂದರೆ, ಟ್ರೇಡಿಂಗಲ್ಲಿ ಎಷ್ಟು ರಿಸ್ಕ್ ಮಾಡಬೇಕು, ಯಾವ ಥರ ರಿಸ್ಕ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಟ್ರೇಡಿಂಗಲ್ಲಿ ಲಾಸಸ್ ಅನ್ನೋದನ್ನ ಫೇಸ್ ಮಾಡ್ತಾರೆ. ಸೊ ಅದರಿಂದ ಇಂಥವ್ರು ಹೋಗಿ ಹೇಳ್ತಾರೆ ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಂತ. ಸೊ ಇವತ್ತು ರಿಯಾಲಿಟಿ ಅಬೌಟ್ ಟ್ರೇಡಿಂಗು ನಿಮಗೆ ಅರ್ಥ ಆಗುತ್ತೆ. ಓಕೆ, ಸಿಂಪಲ್ ಮೀನಿಂಗ್ ನೋಡೋದಾರೆ, ಇಮ್ಯಾಜಿನ್ ಟ್ರೇಡಿಂಗ್ ಅಕೌಂಟ್ 10,000. ಸೊ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಜೊತೆ 10,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, 10,000. ಇವಾಗ ಸಿನಾರಿಯೋ 1 ಇದೆ, ಸಿನಾರಿಯೋ 2 ಇದೆ. ಅದರಲ್ಲಿ ಟ್ರೇಡ್ 1 ನೋಡೋಣ. ಯುವರ್ ರಿಸ್ಕ್ 100 ರೂಪೀಸ್. ಸೊ 10,000ದಲ್ಲಿ 100 ರೂಪೀಸ್ ಅಂತಂದರೆ ಎಷ್ಟು ಹೇಳಿ? 1% ಅಷ್ಟೇ ನಾವು ರಿಸ್ಕ್ ಮಾಡ್ತಿರೋದು ಫಸ್ಟ್ ಟ್ರೇಡಿಗೆ. ಓಕೆ, ಇಫ್ ಟ್ರೇಡ್ ಲಾಸಸ್ ಅಕೌಂಟ್ ಬಿಕಮ್ಸ್ 9,900. ಸೊ ಇವಾಗ ಏನಾದರೂ ಆ ಟ್ರೇಡು ಲಾಸಸ್ ಏನಾದರೂ ಫೇಸ್ ಮಾಡಿದ್ರೆ, ಲಾಸಸ್ ಏನಾದ್ರು ಹೊಡೆದ್ರೆ ನಮಗೆ 100 ರೂಪಾಯಿ ಅನ್ನೋದು ಲಾಸ್ ಆಯ್ತದೆ. ಸೊ 10,000ದಲ್ಲಿ 100 ರೂಪಾಯಿ ಲಾಸ್ ಆದರೆ ಎಷ್ಟಾಯಿತು? 9,900. ಸೊ ಸ್ಮಾಲ್ ಡ್ಯಾಮೇಜು. ಸೊ ಇದರಿಂದ ಏನಾಯಿತು, ಒಂದು ಟ್ರೇಡ್ ಎಲ್ ಆದರೂ ನಿಮಗೆ ಹೋಗಿದ್ರು ದುಡ್ಡು ಎಷ್ಟು ಹೇಳಿ? ಬರೀ 100 ರೂಪಾಯಿ. ಅದೇ ನೆಕ್ಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಯು ರಿಸ್ಕ್ 5,000. ಸೊ ಒಂದೇ ಟ್ರೇಡ್ ನೀವು 10,000 ಹಾಕೊಂಡಿದ್ದೀರಾ, ಒಂದೇ ಟ್ರೇಡಲ್ಲಿ ನೀವು 5,000ನ ರಿಸ್ಕ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಇಲ್ಲಿ ಮಾಡಿದ್ದು ನೀವು 100 ರೂಪಾಯಿ. ಓಕೆ, ಇಲ್ಲಿ ಮಾಡ್ತಿರೋದು 5,000 ರಿಸ್ಕ್ ಮಾಡಿದ್ರಿ ಅಂದ್ಕೊಳ್ಳೋಣ. ಇಫ್ ಟ್ರೇಡ್ ಲಾಸಸ್ ಅಕೌಂಟ್ ಬಿಕಮ್ಸ್ 5,000. ಸೊ ಇದೇನಾದರೂ ಲಾಸ್ ಮಾಡಿಕೊಂಡ್ರೆ 10,000ದಲ್ಲಿ 5,000 ಹೋದರೆ ಏನಾಗುತ್ತೆ? ನಮಗೆ ಉಳಿಯೋಂಥ ಅಮೌಂಟು ಬರೀ 5,000. ಸೊ ಯೂಜ್ ಡ್ಯಾಮೇಜು. ಸೊ ಇದಕ್ಕೂ ಕಂಪೇರ್ ಮಾಡೋದಾರೆ, ಇಲ್ಲಿ ನೋಡಿ, ಇಲ್ಲಿ ನಮಗೆ 9,900 ಬಾಕಿ ಆಯಿತು. ಅದೇ ಇಲ್ಲೇನಾಯಿತು? 5,000 ಅನ್ನೋದು ಕಳ್ಕೊಂಡು. ಸೊ ಈ ಥರ ಕ್ಯಾಟಗರಿ ಅವರು ಬಂದು ಹೇಳ್ತಾರೆ ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಂತ. ಬಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತೂ ಈ ಥರ ಮಾಡ್ತಾರೆ. ದಿಸ್ ಈಸ್ ವೈ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ಇಂಪಾರ್ಟೆಂಟ್. ಸೊ ಇದರಿಂದನೇ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟು, ವೈ ರಿಸ್ಕ್ ಮ್ಯಾನೇಜ್ಮೆಂಟ್ ಮ್ಯಾಟರ್ಸ್. ಯಾಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ನೋಡೋದಾದರೆ, ಮೋಸ್ಟ್ ಬಿಗಿನರ್ ಟ್ರೇಡರ್ಸ್ ಫೋಕಸ್ ಆನ್ ಎಂಟ್ರಿ, ಇಂಡಿಕೇಟರ್ಸ್, ಸಿಗ್ನಲ್, ಸ್ಟ್ರಾಟಜೀಸ್. ತುಂಬ ಬಿಗಿನರ್ಸ್ ಏನು ಮಾಡ್ತಾರೆ ಅಂತಂದರೆ, ತುಂಬ ಬಿಗಿನರ್ಸ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಬಿಗಿನರ್ಸು ಎಂಟ್ರಿ ಮೇಲೆ ಫೋಕಸ್ ಮಾಡ್ತಾರೆ, ಇಂಡಿಕೇಟರ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಸಿಗ್ನಲ್ಸ್ಗಳು ಫೋಕಸ್ ಮಾಡ್ತಾರೆ, ಹಾಗೆ ಸ್ಟ್ರಾಟಜಿ ಶಿಫ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಸ್ಟ್ರಾಟಜಿಗಳ ಮೇಲೆ ಫೋಕಸ್ ಮಾಡ್ತಾರೆ. ಅಂದರೆ ಈ ಸ್ಟ್ರಾಟಜಿ ಅಷ್ಟು ಪ್ರಾಫಿಟ್ ಕೊಡುತ್ತೆ, ಆ ಸ್ಟ್ರಾಟಜಿ ಅಷ್ಟು ಪ್ರಾಫಿಟ್ ಕೊಡುತ್ತೆ ಅಂತ. ಪ್ರೊಫೆಷ್ನಲ್ ಟ್ರೇಡರ್ಸ್ ಫೋಕಸ್ ಆನ್ ರಿಸ್ಕ್ ಮ್ಯಾನೇಜ್ಮೆಂಟ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವ್ರು ಏನು ಮಾಡ್ತಾರೆ ಅಂದರೆ, ಇದು ಯಾವುದೂ ಅವ್ರಿಗೆ ಇಂಪಾರ್ಟೆಂಟ್ ಆಗಲ್ಲ, ಸಿಂಪಲ್ ಲಾಜಿಕ್ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. ಬಟ್ ಅವ್ರು ಮೇಯ್ನ್ಲಿ ಫೋಕಸ್ ಮಾಡೋದು ರಿಸ್ಕ್ ಮ್ಯಾನೇಜ್ಮೆಂಟ್. ಬಿಕಾಸ್ ಎ ಗುಡ್ ಟ್ರೇಡರ್ ಕ್ಯಾನ್ ಸರ್ವೈವ್ ಲಾಸಸ್, ಎ ಬ್ಯಾಡ್ ಟ್ರೇಡರ್ ಬ್ಲೋಸ್ ಅಕೌಂಟ್ಸ್. ಸೊ ಯಾಕಂತಂದರೆ, ಒಬ್ಬ ಗುಡ್ ಟ್ರೇಡರ್ ಆದವನು, ಒಬ್ಬ ಒಳ್ಳೆ ಟ್ರೇಡರ್ ಆದವನು ಹೆಂಗೇ ಲಾಸ್ ಮಾಡಿಕೊಂಡ್ರು 1% ರಿಸ್ಕ್ ಮಾಡೋದ್ರಿಂದ ಅವನೇನಾಗುತ್ತೆ, ಅವನಿಗೆ ಲಾಸಸ್ ಅನ್ನೋದು ಕಮ್ಮಿ ಆಗುತ್ತೆ. ಓಕೆ,
ಅದೇ ನೀವು ಎಷ್ಟೇ ಎಂಟ್ರಿ ಇಂಡಿಕೇಟರ್ ಸಿಗ್ನಲ್ ಸ್ಟ್ರಾಟಜಿನ ಫಾಲೋ ಮಾಡಿ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಪರಾಗಿ ಫಾಲೋ ಮಾಡ್ತಿಲ್ಲ ಅಂತಂದರೆ ಅವ್ರ ಅಕೌಂಟ್ಸ್ ಏನಾಗುತ್ತೆ, ಬ್ಲೋ ಆಗುತ್ತೆ. ಓಕೆ, ಬ್ಲೋ ಆಗುತ್ತೆ ಅಂತಂದರೆ ವಾಶ್ ಔಟ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ ಎರಡಕ್ಕೂ ಇರೋ ಡಿಫ್ರೆನ್ಸು. ದಿ ನಂಬರ್ ಒನ್ ಟ್ರೂತ್ ಅಬೌಟ್ ಟ್ರೇಡಿಂಗ್. ಸೊ ಇಲ್ಲಿ ನಂಬರ್ ಒನ್ ಟ್ರೂತ್ ಏನು ಅಂತ ನೋಡೋದಾರೆ, ಎವ್ರಿ ಟ್ರೇಡರ್ ಲಾಸಸ್ ಟ್ರೇಡ್ಸ್. ಪ್ರತಿಯೊಬ್ಬ ಟ್ರೇಡರು ಲಾಸಸ್ನ ಫೇಸ್ ಮಾಡ್ತಾನೆ. ಈವನ್ ದಿ ಬೆಸ್ಟ್ ಟ್ರೇಡರ್ಸ್ ಇನ್ ದಿ ವರ್ಲ್ಡ್ ಲೂಸ್. ಓಕೆ, ಇಲ್ಲಿ ಇಡೀ ವರ್ಲ್ಡಲ್ಲಿ ನೀವು ಯಾವುದೇ ಟ್ರೇಡರ್ನ ತೊಗೊಂಡು ಅವನಿಗೂ ಲಾಸಸ್ ಅನ್ನೋದಿದೆ. ಓಕೆನಾ, ದಿ ಡಿಫ್ರೆನ್ಸ್ ಇಸ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಮ್ಯಾನೇಜ್ ಲಾಸಸ್, ಬಿಗಿನರ್ಸ್ ಇಗ್ನೋರ್ ಲಾಸಸ್. ಪ್ರೊಫೆಷ್ನಲ್ ಟ್ರೇಡರ್ ಏನು ಮಾಡ್ತಾರೆ ಅಂದರೆ ಲಾಸಸ್ನ ಮ್ಯಾನೇಜ್ ಮಾಡ್ತಾರೆ. ಅದೇ ಬಿಗಿನರ್ಸ್ ಆದವ್ರು ಏನು ಮಾಡ್ತಾರೆ ಅಂದರೆ ಲಾಸಸ್ನ ಇಗ್ನೋರ್ ಮಾಡ್ತಾರೆ. ಯಾಕಂದರೆ ಪ್ರಾಫಿಟ್ಸ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇಗ್ನೋರ್ ಮಾಡ್ತಾರೆ. ನೀವು ನಮ್ಮ ಕಮ್ಯುನಿಟಿಲಿ ಯಾರ್ಯಾರು ಇದ್ದೀರಾ, ನೀವು ಯಾವತ್ತೂ ಪ್ರೊಫೆಷ್ನಲ್ ಟ್ರೇಡರ್ ಥರ ಥಿಂಕ್ ಮಾಡಬೇಕು. ಓಕೆ, ನೀವು ಲಾಜಿಕ್ ಇಲ್ಲದೆ ನೀವು ಒಂದು 10,000 ಡೆಪಾಸಿಟ್ ಮಾಡಿದ್ದೀರಾ ಅಂದ ತಕ್ಷಣ 10,000ಕ್ಕೆ ರಿಸ್ಕ್ ತೊಗೊಳ್ಳೋದಲ್ಲ, ಸುಮ್ಮನೆ ಲಾಟ್ ಸೈಜ್ಗಳು ಹೊಡೆಯೋದಲ್ಲ. ಅದಕ್ಕೆ ಪ್ರಾಪರಾಗಿ ಲಾಟ್ ಸೈಜ್ಗಳನ್ನ ಇಷ್ಟೇ ಪರ್ಸೆಂಟ್ ರಿಸ್ಕ್ ಮಾಡಬೇಕು ಅಂದರೆ ಅಷ್ಟೇ ಪರ್ಸೆಂಟ್ ರಿಸ್ಕ್ ಮಾಡಬೇಕು. ಓಕೆ, ಅದು ಹೇಗೆ ಅಂತ ನಿಮಗೆ ಇನ್ನು ಮುಂದಕ್ಕೆ ಗೊತ್ತಾಗುತ್ತೆ. ನೆಕ್ಸ್ಟು, ವಾಟ್ ಹ್ಯಾಪನ್ಸ್ ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಇದ್ದರೆ ನಮಗೆ ಏನಾಗುತ್ತೆ ನೋಡಿದರೆ, ಎಕ್ಸಾಂಪಲ್ ಅಕೌಂಟ್ 1 lakh. ಇವಾಗ ನಮ್ಮ ಅಕೌಂಟಲ್ಲಿ 1 lakh ಇದೆ ಅಂತ ತಿಳ್ಕೊಳ್ಳಿ. ಓಕೆ, 1 lakh ನಮ್ಮ ಅಕೌಂಟಲ್ಲಿ ಇದೆ. ಟ್ರೇಡ್ 1 ನಾವು ಫಸ್ಟು ಟ್ರೇಡಲ್ಲಿ ಏನು ಮಾಡ್ತೀವಿ, ಲೂಸ್ 20%. 20% ಅಂತಂದರೆ ನಾವು 20,000 ರಿಸ್ಕ್ ಮಾಡ್ತೀವಿ. ಸೊ ಅಕೌಂಟ್ ಎಲ್ಲಿಗೆ ಬಂದು ನಿಲ್ಲುತ್ತೆ, 80,000ಗೆ ಬಂದು ನಿಲ್ಲುತ್ತೆ. 1 ಲಕ್ಷ ಇದ್ದಿದ್ದು ನಾವು ಟ್ರೇಡ್ 1ಅಲ್ಲಿ 20,000 ರಿಸ್ಕ್ ಮಾಡಿದ್ರಿಂದ ನಮಗೆ 80,000ಕ್ಕೆ ಬರುತ್ತೆ. ಅದೇ ಟ್ರೇಡ್ 2ಅಲ್ಲಿ ಮತ್ತೆ 20% ರಿಸ್ಕ್ ಮಾಡ್ತೀವಿ, ಅಕೌಂಟು 64,000ಕ್ಕೆ ಬರುತ್ತೆ. ಓಕೆ, ನೆಕ್ಸ್ಟು ಟ್ರೇಡ್ 3ಲಿ ಮತ್ತೆ 20% ರಿಸ್ಕ್ ಮಾಡ್ತೀವಿ, ಅಕೌಂಟು 51,200ಗೆ ಬರುತ್ತೆ. ಅಂದರೆ 20% ರಿಸ್ಕ್ ಮಾಡಿದ್ರೆ ಹೇಳ್ತಿರೋದು. ಓಕೆ, 1 lakhಗೆ 20% ಅಂತಂದರೆ 20,000. ಅದೇ 80,000ಗೆ 20% ಅಂತಂದರೆ ಎಷ್ಟಾಯಿತು, ಸಿಂಪಲಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಡಿದ್ದೀನಿ. 80,000ಗೆ ಎಷ್ಟಾಗುತ್ತೆ ನೋಡೋಣ. ಓಕೆ, 80,000 ಇಂಟು 20%. ಓಕೆ, ಎಷ್ಟಾಗುತ್ತೆ, 16,000 ಆಗುತ್ತೆ. ಸೊ 16,000ನ ರಿಸ್ಕ್ ಮಾಡ್ತೀವಿ. ಸೊ 80ಇಂದ 16 ಹೋದರೆ ಎಷ್ಟಾಯಿತು, 64,000 ಆಗುತ್ತೆ. ಅದೇ 64,000ಗೆ ನಾವು 20% ರಿಸ್ಕ್ ಮಾಡಿದರೆ 51,200 ಆಗುತ್ತೆ. ಎಕ್ಸಾಂಪಲ್ ನೋಡಿದರೆ ಇವಾಗ 64,000 ನಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಇರೋದಲ್ವಾ. ಸೊ 64,000 ಇದೆ ಅಂತ ಅಂದ್ಕೊಳ್ಳಿ, ಇಂಟು 20%. ಸೊ 20% ಮಾಡಿದಾಗ ನಮಗೆ ನೋಡಿ 12,800 ನಮಗೆ ಲಾಸ್ ಆಗುತ್ತೆ. ಸೊ 12,800 ಲಾಸ್ ಆದಾಗ ನಮಗೆ ಉಳಿಯೋಂಥದ್ದು 51,200. ಸೊ ಅಕೌಂಟ್ ಸ್ಟಾರ್ಟ್ಸ್ ಕೊಲ್ಯಾಪ್ಸಿಂಗ್. ಸೊ ಅಕೌಂಟ್ ಏನಾಗುತ್ತೆ, ಕೊಲ್ಯಾಪ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡೋದಾದರೆ ವಾಟ್ ಹ್ಯಾಪನ್ಸ್ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್. ಇವಾಗ ನೋಡಿದ್ದು ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ದರೆ, ಇವಾಗ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ದರೆ ಏನಾಗುತ್ತೆ ನೋಡೋಣ. ಫಾರ್ ಎಕ್ಸಾಂಪಲ್ ಅಕೌಂಟು 1 lakh ಇದೆ ಅಂತ ಅಂದ್ಕೊಳ್ಳಿ. ನಮ್ಮ ಅಕೌಂಟಲ್ಲಿ ಇವಾಗ 1 lakh ಇದೆ. ರಿಸ್ಕ್ ಪರ್ ಟ್ರೇಡ್ 1%. ಸೊ ಪ್ರತಿ ಟ್ರೇಡಲ್ಲೂ ನಾವು ರಿಸ್ಕ್ ಮಾಡೋದು 1%. ಟ್ರೇಡ್ 1 ಲಾಸ್ 99,000. ಸೊ ಟ್ರೇಡ್ 1ನಲ್ಲಿ ನಮಗೆ ಲಾಸ್ ಆಯಿತು. ಸೊ ನಮಗೆ ಇನ್ನು ಉಳಿದಿರೋ ಅಮೌಂಟ್ ಎಷ್ಟು, 99,000. ಟ್ರೇಡ್ 2ಅಲ್ಲೂ ನಮಗೆ ಲಾಸ್ ಆಯಿತು. ಸೊ 98,010 rupees. ಓಕೆ, ಹಾಗೆ ಟ್ರೇಡ್ 3ಅಲ್ಲೂ ನಮಗೆ 1% ಲಾಸ್ ಆಯಿತು, 73,030 rupees. ಸೊ ಇಲ್ಲಿ 1% ಲಾಸ್ ಆದಂಗೆ ನೋಡಿ ನಮ್ಮ ಅಕೌಂಟು ಕಮ್ಮಿಲಿ ರೆಡ್ಯೂಸ್ ಆಗ್ತಿದೆ. ಅಲ್ಲಿ ನೋಡ್ದಂಗೆ ಅಲ್ಲಿ 3 ಟ್ರೇಡಿಗೆ ನಮ್ಮ ಅಕೌಂಟ್ ಎಲ್ಲಿಗೆ ಬಂತು, ಇಲ್ಲಿ 3 ಟ್ರೇಡಿಗೆ ನಮ್ಮ ಅಕೌಂಟ್ ಎಲ್ಲಿ ಬಂತು. ಸ್ಟಿಲ್ ಹೆಲ್ತಿ ಅಲ್ವಾ? ಅಂದರೆ ಮ್ಯಾನೇಜ್ ಮಾಡ್ಬೋದು. 100 ಟ್ರೇಡ್ ಎಲ್ಲಿ ಹೊಡಿಬೇಕು ನಮಗೆ, ಇದನ್ನ ಫುಲ್ ಅಕೌಂಟ್ ನಮ್ಮದು ವಾಶ್ ಔಟ್ ಆಗಬೇಕು ಅಂತಂದರೆ. ಬಟ್ ಇಲ್ಲಿ ಏನಾಗ್ತಿದೆ, ನಮಗೆ ಇನ್ನೂ ಕಮ್ಮಿಲಿ ಅಕೌಂಟ್ ಉಳಿತಾ ಇದೆ ಅಲ್ವಾ, ಅಂದರೆ ಲಾಸ್ ಕಮ್ಮಿ ಆಗ್ತಿದೆಯಲ್ವಾ. ಅದೇ ಥರ ನೀವು ಯಾವತ್ತೂ ಅಷ್ಟೇ 1% ಅಷ್ಟೇ ರಿಸ್ಕ್ ತೊಗೋಬೇಕು. ಓಕೆ, ನೆಕ್ಸ್ಟು ಮೇನ್ ಗೋಲ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ದು ಮೇನ್ ಗೋಲ್ ಏನಂತಂದರೆ ಪ್ರೊಟೆಕ್ಟ್ ಕ್ಯಾಪಿಟಲ್ ಫಸ್ಟ್. ಸೊ ಈ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ನಾವು ನಮ್ಮ ಕ್ಯಾಪಿಟಲ್ ಅನ್ನೋದನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಓಕೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಲ್ಲದೆ ಇಲ್ಲಿ ಗೆಲ್ಲಕ್ಕಾಗಲ್ಲ. ನೀವು ಒಂದೇ ಓವರ್ ನೈಟಲ್ಲಿ ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ಇದನ್ನು ನಾವು ಒಂದು ಬಿಸ್ನೆಸ್ ರೀತಿಯಲ್ಲೇ ನೋಡಬೇಕು. ಬಿಕಾಸ್ ನೋ ಕ್ಯಾಪಿಟಲ್ ಈಕ್ವಲ್ ಟು ನೋ ಟ್ರೇಡಿಂಗ್. ನಿಮಗೆ ಗೊತ್ತು, ನೀವು ಆಲ್ರೆಡಿ ಟ್ರೇಡಿಂಗಿಗೆ ಬಂದಿರೋದು ಏನಕ್ಕೆ ಹೇಳಿ, ಇಲ್ಲಿಂದ ದುಡ್ಡು ಮಾಡಬೇಕು ಅಂತ. ಸೊ ನೀವು ಒಂದು ಸರ್ಟೈನ್ ಅಮೌಂಟ್ ಆಫ್ ಮನಿನ ತಂದಿರ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ರು 10,000 ತಂದಿರ್ತೀರ, ಇನ್ನು ಕೆಲವೊಬ್ರು 1 ಲಕ್ಷ ತಂದಿರ್ತೀರ, ಇನ್ನು ಕೆಲವೊಬ್ರು 10 ಲಕ್ಷ ತಂದಿರ್ತೀರ. ಸೊ ಅದು ಮ್ಯಾಟ್ರ್ ಆಗಲ್ಲ. ಬಟ್ ನಿಮ್ಮ ಜೊತೆ ಇರೋದು ಅಷ್ಟೇ ದುಡ್ಡು ಅಂದ್ಕೊಳ್ಳಿ. ಸೊ ಅದನ್ನು ಫಸ್ಟು ನಾವು ಉಳಿಸ್ಕೊಂಡು ತಗೋಕ್ಕೆ ನೋಡಬೇಕು. ಟ್ರೇಡಿಂಗ್ ಅನ್ನೋದು ಲಾಂಗ್ ಟರ್ಮ್ ಜರ್ನಿ. ಶಾರ್ಟ್ ಟರ್ಮಲ್ಲಿ ನಿಮಗೇನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಆ ಥರ ಮಾಡ್ತೀರಾ ಅಂತಂದರೆ, ಇವಾಗ ನೋಡಿ ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟು ನಿಮ್ಮ ಅಕೌಂಟ್ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಈ ಥರ ಮಾಡ್ತಿದ್ದವ್ರು ಏನಾಗುತ್ತೆ, ಬಿಗಿನಿಂಗ್ ಸ್ಟೇಜಸಲ್ಲಿ ಎಲ್ರಿಗೂ ಆಗೇ ಆಗುತ್ತೆ. ಓಕೆ, ಇವಾಗ $50 $100 ಯಾರ್ಯಾರು ಡೆಪಾಸಿಟ್ ಮಾಡ್ತೀರಾ,
ಬ್ರೋಕರಲ್ಲಿ. ಸೊ ಇದರಲ್ಲಿ ಏನು ದೊಡ್ಡ ರಿಟರ್ನ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. $100ಗೆ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದೆ $2. ಓಕೆ, $2 ಪ್ರಾಫಿಟ್ ಬಂದರೆ ನಾವು ಟ್ರೇಡ್ನ ಕ್ಲೋಸ್ ಮಾಡಬೇಕು. ಇಲ್ಲಿ ನಿಮಗೆ ಹೈಯೆಸ್ಟ್ ರಿಟರ್ನ್ಸ್ ಬರಬೇಕು ಅಂತಂದರೆ ಬಿಗ್ಗರ್ ದಿ ಕ್ಯಾಪಿಟಲ್ ಬೇಕು. ಸೊ ಬಿಗ್ಗರ್ ದಿ ಕ್ಯಾಪಿಟಲಿಗೆ ನೀವು ಹೋಗಬೇಕು ಅಂತಂದರೆ ನೀವು ಫಸ್ಟು ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಕಲಿಬೇಕು. ನಿಮಗೆ $100 ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತಂದರೆ ನಾಳೆ $1,00,000 ಕೊಟ್ಟರು ನಿಮ್ಮ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಇವತ್ತಿಂದ ಪ್ರಾಪರಾಗಿ ಡಿಸಿಪ್ಲೈನಿಂದ ಜಸ್ಟ್ $1 ರಿಸ್ಕ್ ಮಾಡೋಕ್ಕಾಗಲ್ಲ. ನಿಮಗೆ ಮಿನಿಮಮ್ ರಿಸ್ಕ್ಗೆ $5 $6 ಬರುತ್ತೆ. ಓಕೆ, ಫಾರೆಕ್ಸಲ್ಲಿ. ಯಾಕಂತಂದರೆ ನೀವು ಡೆಪಾಸಿಟ್ ಮಾಡೋಂಥ ಮನಿ 5,000 ಇಲ್ಲ 10,000 ಆಗಿರುತ್ತೆ. ಸೊ ನಿಮಗೆ ಏನಾಗುತ್ತೆ ಅಂತಂದರೆ ರಿಸ್ಕ್ ಮಾಡೋ ಅಮೌಂಟ್ ಅನ್ನೋದು ಚಿಕ್ಕದಾಗಿರೋದ್ರಿಂದ ನಿಮ್ಮ SLಗಳು $5-6 ಇರುತ್ತೆ. ಸೊ ಇಲ್ಲ ನನ್ನ ಜೊತೆ ಕಾಸೇ ಇಲ್ಲ, ಇದು ನಾನು ಹೇಳಿದ್ದು ಕಾಸಿದ್ದವನಿಗೆ. ಓಕೆ, ಕಾಸಿಲ್ಲ ಅಂದವರು ಫಂಡೆಡ್ ಅಕೌಂಟ್ಸ್ ಟ್ರೈ ಮಾಡ್ಬೋದು. ಸೊ ಫಂಡೆಡ್ ಅಕೌಂಟ್ಸ್ ಹೇಗೆ ಏನು ಅಂತೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಮುಂದಕ್ಕೆ ಬರುತ್ತೆ. ದಿ 1% ರೂಲ್, ಮೋಸ್ಟ್ ಪ್ರೊಫೆಷನಲ್ ಟ್ರೇಡರ್ಸ್ ರಿಸ್ಕ್ 1% ಪರ್ ಟ್ರೇಡ್. ಸೊ 1% ರೂಲ್ ಏನು ಹೇಳುತ್ತೆ ಅಂತಂದರೆ ಮೋಸ್ಟ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ಜಸ್ಟ್ 1% ಅಷ್ಟೇ ಪರ್ ಟ್ರೇಡಿಗೆ ರಿಸ್ಕ್ ಮಾಡ್ತಾರೆ. ಇವಾಗ ನಾವುಗಳಾದರೂ ಅಷ್ಟೇ, ನಾವು ಪ್ರತಿಯೊಂದು ಟ್ರೇಡಿಗೂ 1% ಮೇಲೆ ಯಾವತ್ತೂ ನಾವು ರಿಸ್ಕ್ನ ಮಾಡೋಕ್ಕೆ ಹೋಗಲ್ಲ. ಓಕೆ, ಎಕ್ಸಾಂಪಲ್ ನೋಡೋದಾರೆ ಅಕೌಂಟ್ ಸೈಜು 1 lakh ಇದೆ ಅಂತ ಅಂದ್ಕೊಳ್ಳಿ. ಓಕೆ, 1 lakh ಇವಾಗ ಅಕೌಂಟ್ ಸೈಜ್ ಇದೆ. 1% ರಿಸ್ಕ್ ಅಂತಂದರೆ ನಾವು ರಿಸ್ಕ್ ಮಾಡೋಂಥ ಅಮೌಂಟ್ ಎಷ್ಟು, ₹1,000 ಆಗಿರುತ್ತೆ. ಮ್ಯಾಕ್ಸಿಮಮ್ ಲಾಸ್ ಅಲೌಡ್ 1,000. ಸೊ ನಾವಿಲ್ಲಿ ₹1,000ನ ಮ್ಯಾಕ್ಸಿಮಮ್ ಲಾಸು. ಸೊ ಅದು ಲಾಸ್ ಆದರೂ ನಮಗೆ 99,000 ನಮ್ಮ ಅಕೌಂಟಲ್ಲಿ ಇರುತ್ತೆ. ನೋ ಮ್ಯಾಟರ್ ವಾಟ್ ಸೆಟಪ್ ಅಪಿಯರ್ಸ್. ಸೊ ಯಾವುದೇ ಸೆಟಪ್ ಬರಲಿ ನಾವು ಮಾಡಬೇಕಾಗಿರೋದು ಅಷ್ಟೇ, 1% ರಿಸ್ಕ್ನ ತಗೋಬೇಕು. ಓಕೆನಾ. ನೆಕ್ಸ್ಟು ರಿಸ್ಕ್ ವರ್ಸಸ್ ರಿವಾರ್ಡ್. ಸೊ ಇವಾಗ ರಿಸ್ಕಿಗೂ ರಿವಾರ್ಡಿಗೂ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಸೊ ರಿಸ್ಕ್ ರಿವಾರ್ಡ್ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸಾಂಪಲು ರಿಸ್ಕ್ 100. ನಾವು ಇವಾಗ ₹100 ರಿಸ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಒಂದು ಟ್ರೇಡಿಗೆ. ಓಕೆನಾ. ಪೊಟೆನ್ಷಿಯಲ್ ಪ್ರಾಫಿಟ್ 300. ನಾವು ಏನು ಮಾಡ್ತಿರೋದು ₹300 ಪ್ರಾಫಿಟ್ಸಿಗೋಸ್ಕರ. ನೀವು ಎಷ್ಟು ಏನು ಮಾಡ್ತೀರಾ ಅಷ್ಟು ರಿಸ್ಕ್ ಮಾಡಬೇಕಾಗುತ್ತೆ. ಓಕೆ, ಇವಾಗ ನಿಮಗೆ 5,000 ಬರಬೇಕು ಅಂತಂದರೆ ನೀವು 2,500 ರಿಸ್ಕ್ ಮಾಡಬೇಕಾಗುತ್ತೆ. 1:2 ರಿಸ್ಕ್ ರಿವಾರ್ಡ್ ಇರೋರು. ಅದೇ ನಿಮಗೆ 5,000 ಬರೋರು ನಿಮಗೆ 1:5 ಬರೋರಾದರೆ ಜಸ್ಟ್ ₹1,000 ರಿಸ್ಕ್ ಮಾಡಿದ್ರೆ ಸಾಕು. ಸೊ ನಿಮಗೆ ಎಷ್ಟು ದೊಡ್ಡ ಮೀನು ಬೇಕೋ ಅಷ್ಟು ದೊಡ್ಡ ಬಲೆನ ಹಾಕಬೇಕು. ನೀವು ಚಿಕ್ಕ ಬಲೆ ಹಾಕಿದ್ರೆ ನಿಮಗೆ ಸಿಗೋಂಥದ್ದು ಚಿಕ್ಕ ಮೀನೇ ಆಗಿರುತ್ತೆ. ಓಕೆ, ಇವಾಗ ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾವು ₹100 ರಿಸ್ಕ್ ಮಾಡಿರೋದು, ನಮಗೆ ಬೇಕಾಗಿರೋದು 300. ಸೊ ರಿಸ್ಕ್ ರಿವಾರ್ಡ್ ಏನಾಗುತ್ತೆ, 1:3 ಆಗುತ್ತೆ. ಅಂದರೆ 1 ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟು. ಸೊ ಅದು ₹100. ಅದರದ್ದು 3 ಪಟ್ಟು ಅಂತಂದರೆ ₹300 ಅಲ್ವಾ. 100ದು 3 ಪಟ್ಟು 300. ಸೊ ₹300. ಇಲ್ಲಿ ಮೀನಿಂಗ್ ನೋಡೋದಾರೆ ಲೂಸ್ 100 ಆರ್ ಗೇನ್ 300. ಸೊ ಇಲ್ಲಿ ಹೋದರೆ ನಮಗೆ ₹100 ಹೋಗುತ್ತೆ, ಬಂದರೆ ₹300 ಬರುತ್ತೆ. ವೆರಿ ಫೇವರೇಬಲ್. ಸೊ ಇದು ನಮ್ಮ ಕಡೆ ಫೇವರ್ ಆಗಿರುತ್ತೆ. ಯಾಕೆ ಹೇಳಿ, ಇವಾಗ ಫಾರ್ ಎಕ್ಸಾಂಪಲ್ 10 ಟ್ರೇಡ್ ತೊಗೊಂಡು ಅಂತ ಅಂದ್ಕೊಳ್ಳಿ. 10ರಲ್ಲಿ 5 ಟ್ರೇಡು SL ಹೊಡಿತು. 50-50 ಪ್ರೊಬಾಬಿಲಿಟಿನೇ ಇರೋದು. ನಮ್ಮ ಸ್ಟ್ರಾಟಜಿ 50% ಅಕ್ಯುರೇಸಿನೇ ಇರೋದು ಅಂತ ಅಂದ್ಕೊಳ್ಳಿ. ಸೊ 1 ಟ್ರೇಡಲ್ಲಿ ಲಾಸ್ ಆಯಿತು, 2 ಟ್ರೇಡಲ್ಲಿ ಲಾಸ್ ಆಯಿತು, 3 ಟ್ರೇಡಲ್ಲಿ ಲಾಸ್ ಆಯಿತು, 5 ಟ್ರೇಡು ಲಾಸ್ ಆಯಿತು. ಸೊ 5% ಹೋಯ್ತಾ. ಇನ್ನು 5% 1:3 ಹೊಡೆದಿರುತ್ತೆ. 1:3 ಅಂತಂದರೆ 3-5 15. ಸೊ 15% ರಿಟರ್ನ್ಸ್ ಅನ್ನೋದು ನಮಗೆ ಸಿಕ್ಕಿರುತ್ತೆ. ಓಕೆನಾ. ಸೊ 15% ಅಂತಂದಾಗ 15%ಅಲ್ಲಿ ಆಲ್ರೆಡಿ 5% ಮೈನಸ್ ಮಾಡಿದ್ರೆ ಓವರಾಲ್ ಮಂತಲ್ಲಿ ನಾವು 10% ಗೈನಲ್ಲಿ ಇರ್ತೀವಿ ನಮ್ಮ ಕ್ಯಾಪಿಟಲ್ಗೆ. ಓಕೆ, ಇದು ರಿಸ್ಕ್ ಮ್ಯಾನೇಜ್ಮೆಂಟ್ದು ಮೇನ್ ಫಾರ್ಮುಲಾ. ಓಕೆ, ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋಸ್. ಇವಾಗ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋಸ್ ಯಾವುದು ಅಂತಂದರೆ ರಿಸ್ಕ್ ರಿವಾರ್ಡು 1:1. 1:1 ಅಂತಂದರೆ ₹100 ರಿಸ್ಕ್ ಮಾಡಿದ್ರೆ ನಿಮಗೆ ಸಿಗೋಂಥ ದುಡ್ಡು ₹100 ಆಗಿರುತ್ತೆ. ಸೊ ನೀವು ರಿಸ್ಕ್ ಮಾಡಿರೋ ದುಡ್ಡು 100, ನಿಮಗೆ ಬರೋಂಥ ದುಡ್ಡು 100. ಸೊ ಇದು ಬೇಸಿಕ್ ಆಗಿರುತ್ತೆ. ಯಾರು ಈ ಬೇಸಿಕ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ ರಿಸ್ಕ್ ರಿವಾರ್ಡು 1:2 ಇರಬೇಕು. ಓಕೆ, 1:2 ಇದ್ದಾಗ ₹100 ರಿಸ್ಕ್ ಮಾಡ್ತೀರಾ, ₹200 ನಿಮಗೆ ಬರುತ್ತೆ. ಇದು ಗುಡ್. ಓಕೆ, ನೆಕ್ಸ್ಟು 1:3. 1:3 ಅಂತಂದರೆ ₹100 ರಿಸ್ಕ್ ಮಾಡ್ತೀರಾ, ₹300 ಪ್ರಾಫಿಟ್ಸ್ ಮಾಡ್ತೀರಾ. ಸೊ ಇದನ್ನು ನಾವು ಎಕ್ಸಲೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗೆ 1:4 ಅಂದರೆ ₹100 ರಿಸ್ಕ್ ಮಾಡಿ ₹400 ಪ್ರಾಫಿಟ್ಸ್ ಮಾಡ್ತೀರಾ. ಇದು ಸ್ಟ್ರಾಂಗ್ ಪೊಟೆನ್ಷಿಯಲ್. ಸೊ ಇವಾಗ ನಿಮಗೆ ನಾನು ಹೇಳ್ಕೊಡೋಂಥ ಸ್ಟ್ರಾಟಜಿ 1:2 ಮತ್ತು 1:4 ಆಗಿರುತ್ತೆ. ಓಕೆ, ನಾನು ಯಾಕೆ ಫಾರೆಕ್ಸ್ ಟ್ರೇಡರ್ ಅಂತ ಇಟ್ಟೆ ಅಂತಂದರೆ ನಾನು USD ಯಾವತ್ತೂ ಏನು ಮಾಡೋದು 1:4 ಆಗಿರುತ್ತೆ. ಅದೇ ನಾನು ಗೋಲ್ಡಲ್ಲಿ ಯಾವತ್ತೂ ಏನು ಮಾಡೋದಾದ್ರೆ 1:2 ಆಗಿರುತ್ತೆ. ಓಕೆನಾ. ಸೊ ನಿಮಗೆ ಸ್ಟ್ರಾಟಜಿ ಕೊಟ್ಟಾಗ ಇನ್ ಡೀಟೇಲಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟು ಎಕ್ಸಾಂಪಲ್ ನೋಡೋದಾರೆ 10 ಟ್ರೇಡ್ಸ್ ವಿನ್ ರೇಟ್ 50%. ಸೊ 10 ಟ್ರೇಡಿಗೆ ಇವಾಗ ನಾವು ಡಿವೈಡ್ ಮಾಡ್ಕೊಂಡಿದ್ವಿ. ಓಕೆ, 10 ಟ್ರೇಡ್ ನಾವು ತೊಗೊಳ್ಳೋದು ನಮ್ಮ ಕ್ಯಾಪಿಟಲ್. ಇವಾಗ ನಮ್ಮ ಜೊತೆ ₹100 ಇದೆ ಅಂತ ಅಂದ್ಕೊಳ್ಳಿ. ಪರ್ ಟ್ರೇಡು ₹10 ರಿಸ್ಕ್ ಮಾಡ್ತೀವಿ. ಸೊ 10 ಟ್ರೇಡಿಗೆ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಸ್ಟ್ರಾಟಜಿ ವಿನ್ ರೇಟ್ ಇರೋದೆಷ್ಟು 50%. ಅಂದರೆ 50-50% ಇರೋದು. ಇವಾಗ ಒಂದು ಕಾಯಿನ್ ಟಾಸ್ ಮಾಡಿದ್ರೆ ಏನಾಗುತ್ತೆ ಹೇಳಿ, ಒಂದೆಲ್ಲ ಹೆಡ್ ಬೀಳುತ್ತೆ ಇಲ್ಲ ಟೈಲ್ ಬೀಳುತ್ತೆ. 50-50 ಪ್ರಾಬಬಿಲಿಟಿ. ಇದೇ ಬೀಳುತ್ತೆ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ಹೇಳೋಕ್ಕಾಗಲ್ಲ.
ಸೊ ಪ್ರೊಬಬಿಲಿಟಿ 50% ವಿನ್ ರೇಟ್ ಇದೆ ಅಂತ ಅಂದ್ಕೊಳ್ಳಿ. ರಿಸ್ಕ್ ರಿವಾರ್ಡು 1:3. ಓಕೆ, ರಿಸ್ಕ್ ರಿವಾರ್ಡು ನಾವು ಡಿಫೈನ್ ಮಾಡ್ಕೊಂಡಿದ್ವಿ 1:3. 5 ಲಾಸಸ್ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, 5 ಲಾಸಸ್ ಆದರೆ ನಮಗೆ ಎಷ್ಟಾಯಿತು? ನಮಗೆ 500 ರೂಪಾಯಿ ಹೋಯಿತು. ಪರ್ ಟ್ರೇಡ್ 100 ರೂಪಾಯಿ ರಿಸ್ಕ್ ಮಾಡಿದವರಿಗಾದರೆ 500 ರೂಪಾಯಿ ಹೋಯಿತು. 5 ವಿನ್ಸ್, 5 ಟ್ರೇಡ್ ವಿನ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ನಮಗೆ ಬಂದಿದ್ದು 1500 ರೂಪೀಸು. ಓಕೆ, ನೆಟ್ ಪ್ರಾಫಿಟು 1000. ಓಕೆ, ಅದು ಹೆಂಗೆ ಅಂತಂದರೆ ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನಿಮಗೆ 10 ಟ್ರೇಡ್ ತೊಗೋತೀರಾ ಅಂದ್ಕೊಳ್ಳಿ. 1 2 3 4 5 6 7 8 9 10 10 ಟ್ರೇಡ್ ತೊಗೋತೀರಾ. ಸೊ 10 ಟ್ರೇಡಲ್ಲಿ ಪ್ರತಿ ಒಂದು ಟ್ರೇಡಿಗೂ 100 ರೂಪಾಯಿ ರಿಸ್ಕು. 100 ರೂಪಾಯಿ ರಿಸ್ಕ್ ಅಂತಂದಾಗ ಎಷ್ಟಾಯಿತು? 10 ಟ್ರೇಡಿಗೆ 1000 ರೂಪಾಯಿ ಆಯಿತು ಅಲ್ವಾ? ಸೊ ನಮ್ಮ ರಿಸ್ಕ್ ರಿವಾರ್ಡ್ ಇರೋದು 1:3. ಸಿಕ್ಕಿದಾಗ ನಮಗೆ 300 ರೂಪಾಯಿ ಸಿಗುತ್ತೆ. 100 ರೂಪಾಯಿ ರಿಸ್ಕ್ ಮಾಡಿದ್ರೆ ಸಿಕ್ಕಿದಾಗ 300 ರೂಪಾಯಿ ಸಿಗುತ್ತೆ. 5 ಲಾಸಸ್ ಆಯಿತು ಅಂದ್ಕೊಳ್ಳಿ. ಇದು ಲಾಸ್ ಆಯಿತು, ಇದು ಲಾಸ್ ಆಯಿತು, ಇದು ಲಾಸ್ ಆಯಿತು, ಇದು ಲಾಸ್ ಆಯಿತು, ಇದು ಲಾಸ್ ಆಯಿತು. ಓಕೆ, ಆವಾಗ ನಮಗೆ ಎಷ್ಟು ಲಾಸ್ ಆಯಿತು? 500 ರೂಪಾಯಿ ಲಾಸ್ ಆಯಿತು ಅಲ್ವಾ? ನೆಕ್ಸ್ಟು 5 ವಿನ್ಸು. ಇದು 5 ವಿನ್ ಆಯಿತು. ಓಕೆ, ಒಂದೊಂದರಲ್ಲೂ ನಮಗೆ ವಿನ್ ಆಗಿದ್ದೆಷ್ಟು? 3% 3% ಅಂದರೆ 3 × 5 ಅಂತ ನಾನು ನೋಡೋದಾದ್ರೆ 3 5 15. ಸೊ ನಮಗೆ 1500 ರೂಪಾಯಿ ಪ್ರಾಫಿಟ್ಸ್ ಅನ್ನೋದಾಯಿತು. ಒಂದು ಟ್ರೇಡಲ್ಲಿ ನಮಗೆ 300 ರೂಪಾಯಿ ಲಾಭ ಆದರೆ 5 ಟ್ರೇಡು ಟಿ ಪಿ ಹೊಡೀತು ಅಂತಂದರೆ ನಮಗೆ 1500 ರೂಪಾಯಿ ಆಯಿತು. ಓಕೆ, 1500 ರೂಪಾಯಿಲಿ ಇವಾಗ 500 ರೂಪಾಯಿ ಇಲ್ಲಿ ಮೈನಸ್ ಆಗಿದೆ ಅಲ್ವಾ? ಇದು ಮೈನಸ್ ಆಗಿದೆ ಅಲ್ವಾ? ಸೊ ಈ 500 ರೂಪಾಯಿಂದ ಈ 500 ರೂಪಾಯಿ ತೆಗೆದ್ರೆ ನಮಗೆ ಉಳಿದಿರೋದೆಷ್ಟು? 1000 ರೂಪಾಯಿ. ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡೆಷ್ಟು? 1000 ರೂಪಾಯಿ. ಓಕೆ, 1000 ರೂಪಾಯಿಗೆ 1000 ರೂಪಾಯಿ ರಿಟರ್ನ್ಸ್ ತೆಗ್ದಂಗೆ ಆಯಿತು. ಸೊ ಇದು ಲಾಜಿಕಲಿ ಥಿಂಕ್ ಮಾಡೋದು. ಇವಾಗ ಯಾರು 5000 ಇಟ್ಟು ಟ್ರೇಡ್ ಮಾಡ್ತೀರಾ ಅವರು 10 ಟ್ರೇಡ್ಸಿಗೆ ಇದನ್ನ ಡಿವೈಡ್ ಮಾಡ್ಕೋಬೋದು. ಯಾಕಂತಂದರೆ ಬಿಗಿನರ್ಸ್ ಆದವರು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು 0.01 ಲಾಟಲ್ಲೇ ಬೈ ಮಾಡಿ. ಓಕೆ, ನಿಮಗೆ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಅಲ್ಲಿ ಗಂಟನೂ ನೀವು 0.01 ನೀವು SL ಪ್ರಾಪರಾಗಿಡಬೇಕು, ಟಿ ಪಿಗೆ ಪ್ರಾಪರಾಗಿಟ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡೇ ಟ್ರೇಡ್ ಮಾಡಿ. ಯಾರು ಸ್ವಲ್ಪ ಅದರಿಂದ ಅಡ್ವಾನ್ಸ್ ಆಯ್ತೀರಾ ಅಂದರೆ ನಿಮಗೆ ಓಕೆ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಗೊತ್ತಾಯಿತು ಅಂತ ಇದ್ದರೆ, ಯಾರಿಗೆ ಇದೆಲ್ಲ ಅರ್ಥ ಆಯಿತು ಅಂಥವ್ರು ಏನು ಮಾಡ್ಬೋದು ಅಂತಂದರೆ, ನೀವು 5000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, ನಾನು ಫಂಡೆಡ್ ಅಕೌಂಟ್ಸ್ ಬಗ್ಗೆ ಮಾತಾಡ್ತಿಲ್ಲ. ಬ್ರೋಕರಲ್ಲಿ ಏನಾದ್ರು ನೀವು 5000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 10 ಟ್ರೇಡಿಗೆ ಡಿವೈಡ್ ಮಾಡ್ತೀರಾ ಅಂತಂದರೆ ಎಷ್ಟು ರೂಪಾಯಿ ಬೀಳ್ಬೋದು? 10 ಟ್ರೇಡಿಗೆ 5000 ಅಂತಂದರೆ ಇವಾಗ ಪರ್ ಟ್ರೇಡು 500 ರೂಪಾಯಿ ಬೀಳುತ್ತೆ. ಓಕೆ, ಒಂದೊಂದು ಟ್ರೇಡಿಗೆ 500 ರೂಪಾಯಿ ರಿಸ್ಕ್ ಮಾಡ್ತೀರಾ. ಸೊ ರಿಸ್ಕ್ ರಿವಾರ್ಡು 1:3 ಇರೋದ್ರಿಂದ ನಿಮಗೆ ಎಷ್ಟು ಬರುತ್ತೆ? 1500 ರೂಪಾಯಿ ಒಂದು ಟ್ರೇಡಲ್ಲಿ ಸಿಗೋಂಥ ಚಾನ್ಸಸ್ ಇದೆ 10 ಟ್ರೇಡಿಗೆ ಡಿವೈಡ್ ಮಾಡ್ಕೊಂಡಾಗ. ಸೊ 5 ಟ್ರೇಡ್ ಲಾಸ್ ಆಯಿತು ಅಂತಲೇ ಅಂದ್ಕೊಳ್ಳಿ. ನಿಮಗೆ ಎಷ್ಟು ರೂಪಾಯಿ ಹೋಯಿತು? 2500 ಹೋಯಿತು. ಇನ್ನೂ 2500 ಬಾಕಿ ಐತೆ. ಸೊ ಪ್ರತಿ ಟ್ರೇಡಲ್ಲೂ 500 ರೂಪಾಯಿ ರಿಸ್ಕ್ ಮಾಡಿದ್ರಿ. ಇನ್ನು ಉಳಿದಿರೋ 2500 ಅಂತ ಇದೆ ಅಂದ್ಕೊಳ್ಳಿ. ಸೊ ಒಂದು ಟ್ರೇಡಲ್ಲಿ 500 ರೂಪಾಯಿ ರಿಸ್ಕ್ ಮಾಡಿದೋ ನಮಗೆ ಇಲ್ಲೇನಾಯಿತು? 1500 ರೂಪಾಯಿ ಪ್ರಾಫಿಟ್ ಆಯಿತು. ನೆಕ್ಸ್ಟು ಇನ್ನೊಂದು ಟ್ರೇಡಲ್ಲೂ 500 ರೂಪಾಯಿ ರಿಸ್ಕ್ ಮಾಡಿದೋ 1500 ಪ್ರಾಫಿಟ್ ಆಯಿತು. ಸೊ 3000 ಆಯಿತು. ನೆಕ್ಸ್ಟ್ ಟ್ರೇಡಲ್ಲೂ 1500 ಪ್ರಾಫಿಟ್ ಮಾಡಿದೋ. ನೆಕ್ಸ್ಟ್ ಟ್ರೇಡಲ್ಲೂ 1500 ಪ್ರಾಫಿಟ್ ಮಾಡಿದೋ. ಸೊ ಇವಾಗ 4 ಟ್ರೇಡಲ್ಲೂ 1500 ಸಿಕ್ತು. ಸೊ ನಮಗೆ 6000 ಆಯಿತು. ನೆಕ್ಸ್ಟು ಟ್ರೇಡಲ್ಲೂ ನಮಗೆ 1500 ಸಿಕ್ತು. ಸೊ 7500 ಆಯಿತು. 7500ದಲ್ಲಿ ನಮಗೆ ಮೈನಸ್ ಆಗಿದೆ ಎಷ್ಟು? ಫಸ್ಟು 2500. ಅದನ್ನು ಮೈನಸ್ ಮಾಡಿದ್ರೆ ನಾವು 5000 ಕ್ಯಾಪಿಟಲಲ್ಲೇ ಇರ್ತೀವಿ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 5000, ನಮಗೆ ರಿಟರ್ನ್ಸ್ ಬಂದಿದ್ದು 5000. ಸೊ 5000 5000 ಬಂತು ಅಂತಂದರೆ ಎಷ್ಟಾಯಿತು? 100% ರಿಟರ್ನ್ಸ್ ಬಂತಾ? ಓಕೆ, ಈ ಥರ ಲಾಜಿಕ್. ಕಮ್ಮಿ ಕ್ಯಾಪಿಟಲ್ ಇದ್ದವರು ರಿಸ್ಕ್ ಜಾಸ್ತಿ ಮಾಡ್ಬೋದು. ಓಕೆ, ಯಾಕಂತಂದರೆ ಆದಷ್ಟು ಬೇಗ ಅಕೌಂಟ್ನ ಫ್ಲಿಪ್ ಮಾಡೋಕ್ಕೋಸ್ಕರ, ಅಂದರೆ ಅಕೌಂಟ್ನ ಬಿಗ್ ಸೈಜಿಗೆ ತೊಗೋದು. ಅದೇ ನೀವು 1 ಕೋಟಿ ಇದ್ದಾಗ ಈ ಆಟ ಆಡ್ತೀರಾ? ಇಲ್ಲ, ಯಾಕೆಂದರೆ ಭಯ ಇರುತ್ತೆ, ಫಿಯರ್ ಅನ್ನೋದಿರುತ್ತೆ. ಸೊ ಇದನ್ನು ಯಾವ ಥರ ನೀವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ, ಫಸ್ಟು ಚಿಕ್ಕ ಅಕೌಂಟಿಂದನೇ ಶುರು ಮಾಡಬೇಕು. ಯಾವತ್ತೂ ಫಸ್ಟು ನೀವು ಟ್ರೇಡಿಂಗ್ ಶುರು ಮಾಡೋದಾದರೆ, ರಿಯಲ್ ಮನಿ ಹಾಕಿ ಶುರು ಮಾಡೋದಾದರೆ $5000 ಶುರು ಮಾಡಿ. 5000 ಅಲ್ಲ, $50 ಶುರು ಮಾಡಿ. ಸೊ $50 ಶುರು ಮಾಡ್ತಾ ಹೋದಾಗ $50 ಒಂದು ಸ್ಟೆಪ್ ಆಯಿತಾ? ಅದರಲ್ಲಿ ನಿಮಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಫಾಲೋ ಮಾಡಿ ಪ್ರಾಪರ್ ರಿಸಲ್ಟ್ ಬಂತಾ? ನೆಕ್ಸ್ಟು $100, ನೆಕ್ಸ್ಟು $150, ನೆಕ್ಸ್ಟು $200. ಸೊ ಈ ಥರ 50 ಇನ್ಕ್ರೀಸ್ ಮಾಡ್ತಾ ಹೋಗಿ. ನೀವು ಒಂದೇ ಸಲ 1 ಲಕ್ಷ ತಗೊಬಂದು ಹಾಕ್ತೀನಿ ಅಂತಂದರೆ ನಿಮಗೆ ಹೆಂಗೆ ರಿಸ್ಕ್ ಮ್ಯಾನೇಜ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಓಕೆ, ಯು ಡೋಂಟ್ ನೀಡ್ ಟು ವಿನ್ ಎವ್ರಿ ಟ್ರೇಡ್. ಸೊ ನಿಮಗೆ ಎಲ್ಲ ಟ್ರೇಡು ವಿನ್ ಆಗಬೇಕು ಅಂತಿಲ್ಲ. 10ರಲ್ಲಿ 5 ಟ್ರೇಡ್ ವಿನ್ ಆದರೂ ಸಾಕು, ನೀವು ಓವರಾಲ್ ಪ್ರಾಫಿಟಲ್ಲೇ ಇರ್ತೀರ. ಓಕೆನಾ? ನೆಕ್ಸ್ಟ್ ನೋಡೋದಾದರೆ ವಾಟ್ ಈಸ್ ಎ ಸ್ಟಾಪ್ ಲಾಸ್. ಸ್ಟಾಪ್ ಲಾಸ್ ಅಂದರೆ ಏನು? ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಟಾಪ್ ಲಾಸ್ ಅಂದರೆ ಏನು ಅಂತ. ಆದರೆ ಇವಾಗ ಇದರ ಡೆಫಿನಿಷನ್ ತಿಳ್ಕೊಳ್ಳಿ. ಎ ಸ್ಟಾಪ್ ಲಾಸ್ SL is the predefined point where your trade automatically closes if the market moves against you.
ಇವಾಗ ನೀವೊಂದು ಟ್ರೇಡ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಸೊ ನಿಮಗೆ ಗೊತ್ತು ಇಲ್ಲಿ ಬಂದರೆ ನನ್ನ ಟ್ರೇಡ್ ಎಕ್ಸಿಟ್ ಆಗಬೇಕು. ಓಕೆ, ಈ ಪ್ಲೇಸಿಗೆ ಹೋದರೆ ಎಕ್ಸಿಟ್ ಆಗಬೇಕು. ಅದು ಅದ್ರ ಕೆಳಗಡೆ ಹೋಯ್ತಾ ಇದೆ ಅಂತಂದರೆ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇದೆ ಅಂತ ನೀವು ಒಂದು ಪ್ಲೇಸ್ನ ಐಡೆಂಟಿಫೈ ಮಾಡ್ತೀರಾ. ಸೊ ಆ ಪ್ಲೇಸನ್ನು ಪಾಯಿಂಟ್ಔಟ್ ಮಾಡಿ ಅಲ್ಲಿಗೆ ನಮ್ಮ ಟ್ರೇಡ್ ಕ್ಲೋಸ್ ಆಗೋಕ್ಕೆ ಇಡೋದನ್ನ ನಾವು ಕರೆಯೋದು ಸ್ಟಾಪ್ ಲಾಸ್ ಅಂತ, ಅಂದರೆ SL. ಅಲ್ಲಿಗೆ ನಮ್ಮ ಲಾಸ್ ಅನ್ನೋದು ಸ್ಟಾಪ್ ಆಗಬೇಕು ಅಂತ. ಓಕೆ, ಸೊ ಅದು ನೀವು ಎಷ್ಟು % ರಿಸ್ಕ್ ಮಾಡಿರ್ತೀರ ಅಷ್ಟು ಪರ್ಸೆಂಟಲ್ಲಿ ನಿಮಗೆ ಸ್ಟಾಪ್ ಆಗುತ್ತೆ. ಪರ್ಪಸ್ ನೋಡಿದರೆ ಪ್ರೊಟೆಕ್ಟ್ ಕ್ಯಾಪಿಟಲ್. ಸೊ ಈ ಸ್ಟಾಪ್ ಲಾಸ್ ಯಾಕೆ ಟ್ರೇಡಿಂಗಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನಿಮ್ಮ ಕ್ಯಾಪಿಟಲ್ನ ನೀವು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಓಕೆ, ವಿತೌಟ್ ಸ್ಟಾಪ್ ಲಾಸಸ್ ಕ್ಯಾನ್ ಬಿಕಮ್ ಅನ್ಲಿಮಿಟೆಡ್. ಸೊ ನೀವೇನಾದರೂ ಸ್ಟಾಪ್ ಲಾಸ್ ಇಲ್ಲದೆ ನೀವೇನಾದರೂ ಟ್ರೇಡ್ ಮಾಡುತ್ತಾ ಹೋದರೆ ನಿಮಗೆ ಲಾಸಸ್ ಅನ್ನೋದು ಅನ್ಲಿಮಿಟೆಡ್ ಆಗಿದೆ. ಸೊ ಅದರಿಂದ ನೀವು ಯಾವತ್ತೂ ಸ್ಟಾಪ್ ಲಾಸ್ನ ಫಾಲೋ ಮಾಡಬೇಕು. ವಿತ್ ಸ್ಟಾಪ್ ಲಾಸು ನೀವೇನಾದರೂ ಸ್ಟಾಪ್ ಲಾಸ್ ಇಟ್ಟು ಮಾಡೋದಾದರೆ ಲಾಸಸ್ ಸ್ಟೇ ಕಂಟ್ರೋಲ್ಡ್. ಸೊ ಲಾಸಸ್ ಅನ್ನೋದು ಕಂಟ್ರೋಲ್ ಆಗಿರುತ್ತೆ, ಅಂದರೆ ನೀವು ಡಿಸೈಡ್ ಮಾಡ್ದಂಗೆ ಇರುತ್ತೆ. ನೀವೇನು ಪ್ಲ್ಯಾನ್ ಮಾಡಿದ್ದೀರೋ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಬೈ EURUSD. ಓಕೆ, ನಾವು EURUSD ಇವಾಗ ಬೈ ನೋಡ್ತಾ ಇದ್ವಿ. ಎಂಟ್ರಿ 1.1300. ಸೊ 1,000ದಲ್ಲಿ ನಾವು ಎಂಟ್ರಿ ಮಾಡ್ತಿರೋದು. ಓಕೆ, ಸ್ಟಾಪ್ ಲಾಸು 1.0950. ಸೊ 1000ಇಂದ 950ಗೆ 50 ಪಾಯಿಂಟ್ಸ್ ಅನ್ನೋದು ಇದೆ ಅಲ್ವಾ. 50 ಪಾಯಿಂಟ್ಸ್ ಅಂತಂದರೆ 5 pips SL ಇದೆ. ಸೊ ಮ್ಯಾಕ್ಸಿಮಮ್ ಲಾಸ್ ಪ್ರೀ ಡಿಟರ್ಮೈನ್ಡ್, ಅಂದರೆ ನಮಗೆ ಮ್ಯಾಕ್ಸಿಮಮ್ ಲಾಸು ಗೊತ್ತು. 5 pips SL ಹೊಡೆದ್ರೆ ನಮ್ಮ ಟ್ರೇಡ್ ಕ್ಲೋಸ್ ಆಗಬೇಕು ಅಂತ. ಸೊ ಅದು ನಾವು ಆಲ್ರೆಡಿ ಪ್ರೀ ಡಿಫೈನ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಓಕೆ, ಇಂಥ ಪ್ಲೇಸಲ್ಲಿ SL ಇಡಬೇಕು. ನಾವು ಈ ಪಾಯಿಂಟ್ ಅಂತ ಗೊತ್ತಾದಾಗ ಈ ಪ್ಲೇಸಲ್ಲಿ ನಾವು SL ಇಟ್ಟಿರ್ತೀವಿ. ಮಾರ್ಕೆಟ್ ಏನಾದರೂ 950ಇಂದ ಏನಾದ್ರು 800ಗೆ ಇಳೀತು ಅಂತ ಅಂದ್ಕೊಳ್ಳಿ. ಸೊ ನಮ್ಮದು ಟ್ರೇಡು 950ಲಿ ಕ್ಲೋಸ್ ಆಗುತ್ತೆ. ಓಕೆನಾ. ನೆಕ್ಸ್ಟು ವಾಟ್ ಈಸ್ ಪೊಸಿಷನ್ ಸೈಜಿಂಗ್. ಪೊಸಿಷನ್ ಸೈಜಿಂಗ್ ಅಂದರೆ ಏನು ನಿಮಗೆ ಇಲ್ಲಿ ಗಂಟ ಗೊತ್ತಿಲ್ಲ. ಓಕೆ, ಯಾವ ಟ್ರೇಡಿಗೆ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಜೊತೆ 50,000 ಕ್ಯಾಪಿಟಲ್ ಇದೆ, ಅದಕ್ಕೆ ಯಾವ ಥರ ಪೊಸಿಷನ್ ಸೈಜ್ ತಗೋಬೇಕು. ನಾನು ಹೇಳಿದ್ದೀನಿ ಸ್ಮಾಲ್ ಕ್ಯಾಪಿಟಲ್ ಇರೋರೆಲ್ಲ 0.01 ಮಾಡಿ, ಸ್ವಲ್ಪ ಜಾಸ್ತಿ ಇರೋರೆಲ್ಲ 0.1 ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇರೋರೆಲ್ಲ 1 ಲಾಟಲ್ಲಿ ಮಾಡಿ ಅಂತ. ಸೊ ಇದು ಯಾಕೆ ಹೇಳಿದೆ ಅಂತಂದರೆ ಅದು ಬಿಗಿನರ್ಸಿಗೆ ಹೇಳ್ಬೇಕಾದ ವಿಷಯ ಅಷ್ಟೇ. ನೀವು ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆಗಿದ್ದರೆ ನೀವು ಮಾಡಬೇಕಾಗಿರೋ ಮೇಯ್ನ್ ಥಿಂಗ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ನಾನು 1 ಲಕ್ಷ ಕ್ಯಾಪಿಟಲ್ ತರ್ತೀನಿ ಅಂತ ಅಂದ್ಕೊಳ್ಳಿ. ಸೊ 1 ಲಕ್ಷ ತಂದರೆ ಅದರಲ್ಲಿ ನನಗೆ ರಿಸ್ಕ್ ಆಗಬೇಕಾಗಿರೋದು ಬರೀ 1000 ರೂಪೀಸು. ಸೊ 1000 ರೂಪೀಸೇ ರಿಸ್ಕ್ ಆಗಬೇಕು ಅಂದರೆ ನಾನು ಎಷ್ಟು ಲಾಟ್ ಸೈಜ್ ಅನ್ನೋದು ತಗೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಅದು ನಿಮಗೆ ಲಾಟ್ ಸೈಜ್ ಕಾನ್ಸೆಪ್ಟ್ ಬಂದಾಗ ನಿಮಗೆ ಇನ್ ಡೀಟೇಲಾಗಿ ಗೊತ್ತಾಗುತ್ತೆ ಇದು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಥರ ಲಾಟ್ ಸೈಜ್ನ ಇಡಬೇಕು ಅಂತ. ಸೊ ತುಂಬ ಕನ್ಫ್ಯೂಷನ್ ಏನು ಮಾಡ್ಕೋಬೇಡಿ, ತುಂಬ ವೆರಿ ಈಸಿ ಕಾನ್ಸೆಪ್ಟ್ ಅದು. ಓಕೆ, ಇಟ್ ಡಿಪೆಂಡ್ಸ್ ಆನ್ ಅಕೌಂಟ್ ಸೈಜ್, ರಿಸ್ಕ್ ಪರ್ಸೆಂಟೇಜ್, ಸ್ಟಾಪ್ ಲಾಸ್, ಡಿಸ್ಟೆನ್ಸ್. ಸೊ ಇದು ಡಿಪೆಂಡ್ಸ್ ಆಗೋದು ಒಂದು ಅಕೌಂಟ್ ಸೈಜಿಂದ ಇದು ಡಿಪೆಂಡ್ ಆಗುತ್ತೆ. ಹಾಗೆ ರಿಸ್ಕ್ ಪರ್ಸೆಂಟೇಜು ನಾವು ತಗೊಳ್ಳೋ ರಿಸ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಸ್ಟಾಪ್ ಲಾಸ್ ಡಿಸ್ಟೆನ್ಸು ಎಷ್ಟು ಪಿಪ್ಸು ನಾವು SL ಇಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈ ಪೊಸಿಷನ್ ಸೈಜ್ ಅನ್ನೋದು ಪೊಸಿಷನ್ ಸೈಜ್ನೇ ಅನ್ನೋದು ಲಾಟ್ ಸೈಜ್ ಅಂತ. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಅಡ್ಜಸ್ಟ್ ಲಾಟ್ ಸೈಜ್ ಬೇಸ್ಡ್ ಆನ್ ರಿಸ್ಕ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರ ರಿಸ್ಕಿಗೆ ತಕ್ಕಂತೆ ಅವ್ರು ಲಾಟ್ ಸೈಜ್ನ ತಗೋತಾರೆ. ಓಕೆ, ಸುಮ್ಮನೆ 1 ಲಾಟೇ ಹೊಡೆಯಲ್ಲ, ಸುಮ್ಮನೆ 0.01 ಲಾಟು ಹೊಡೆಯಲ್ಲ. ಅವರ ರಿಸ್ಕ್ ಏನು, ಅದಕ್ಕೆ ಎಷ್ಟು ಲಾಟ್ ತಗೋಬೇಕು ಅಷ್ಟನ್ನು ಮಾತ್ರ ತಗೋತಾರೆ. ಬಿಗಿನರ್ಸ್ ಆಫ್ಟನ್ ಡೂ ದಿ ಆಪೋಸಿಟ್. ಬಿಗಿನರ್ಸ್ ಏನು ಮಾಡ್ತಾರೆ, ಅದ್ರ ಆಪೋಸಿಟ್ ಮಾಡ್ತಾರೆ. ಅಂದರೆ 0.1, 0.10 ಇಲ್ಲ 1 ಲಾಟು ಅಥವಾ 5 ಲಾಟ್ಸು, ಹಿಂಗೆ ಅವರಿಗೆ ಮನಸ್ಸಿಗೆ ಹೆಂಗೆ ಅನ್ನಿಸ್ತದೆ ಹಂಗಂಗೆ ಒಂದು ಏನನ್ನೋದು ಸ್ಟೇಬಲ್ ನಂಬರ್. ಇವಾಗ 1 ಅನ್ನೋದು ಎಲ್ಲರಿಗೂ ಮೆಮೊರೇಬಲ್ ಉಳಿತದೆ. 5 ಅನ್ನೋದು 0.05 ಅಂತ ಯಾರಿಗೂ ಬರಲ್ಲ. 0.01 ಅಂತಂದರೆ ಬೇಗ ಉಳಿತದೆ. ಇನ್ನು ಕೆಲವೊಬ್ಬರು 0.03 ಅಂತ ಮಾಡ್ತಾರೆ, ಇನ್ನು ಕೆಲವೊಬ್ಬರು 0.05 ಅಂತ ಮಾಡ್ತಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಸೊ ನೀವೇ ಯಾವತ್ತು ನಿಮ್ಮ ಅಕೌಂಟಿಗೆ ಎಷ್ಟು ರಿಸ್ಕ್ ಮಾಡಬೇಕು ಅಷ್ಟೇ ರಿಸ್ಕ್ ಮಾಡಬೇಕು. ಓಕೆ, ಸೊ ಅದು ರಿಸ್ಕ್ ಮಾಡಿದಾಗ ನಿಮಗೆ ಒಂದು ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಲಾಟ್ ಸೈಜ್ ಬರುತ್ತೆ. ಆ ಸೈಜ್ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ನಿಮಗೆ ಅಕೌಂಟ್ ಅನ್ನೋದು ಉಳಿಯುತ್ತೆ. ಸೊ ಅದರಿಂದ ನಾನು ಹೇಳಿದ್ದು ಬಿಗಿನರ್ಸ್ ಆದವರು ಯಾರು ಇವಾಗಲೇ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಡಿ. ಓಕೆ, ಇದರಲ್ಲೆಲ್ಲ ಪ್ರಾಪರ್ ಆಗಿ ಓಕೆ ನೀವು ಡೆಮೋ ಅಕೌಂಟ್ಸಲ್ಲಿ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಅದೆಲ್ಲ ಅರ್ಥ ಆದಮೇಲೆ ನೀವು ರಿಯಲ್ ಟ್ರೇಡಿಂಗ್ ಮಾಡಿದಾಗ ಇನ್ನೂ ಬೆಟರಾಗಿ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಇವಾಗಲೇ ರಿಯಲ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಬೇಕಾದ್ರೆ ಓಪನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ನೀವೇನಾದ್ರು ಇವಾಗಲೇ ರಿಯಲ್ ಟ್ರೇಡಿಂಗಿಗೆ ದುಡ್ಡು ಹಾಕಿ ಮಾಡ್ತೀರಾ ಅಂತಂದರೆ ನೀವು ಒಂದೊಂದು ಮಿಸ್ಟೇಕ್ಸಿಗೂ ನೀವು ಪೇ ಮಾಡಬೇಕಾಗುತ್ತೆ. ಅಂದರೆ ಕಳ್ಕೋಬೇಕಾಗುತ್ತೆ. ಕಳ್ಕೊಂಡಾಗಲೇ ನೀವು ಬುದ್ಧಿ ಕಲಿಯೋದು. ಯಾವ ಥರ ಅಂತಂದರೆ ಇವಾಗ ಒಂದು ಬೆಂಕಿ ಮುಟ್ಟಿದ್ರೆ ಸುಡುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅದನ್ನ ನಾನೊಂದು ಸಲ ಮುಟ್ಟು ನೋಡ್ತೀನಿ, ಸುಡುತ್ತಾ ಇಲ್ವಾ ನೋಡೋಣ ಅಂತ ನೀವು ಮುಟ್ಟು ನೋಡೋಕೆ ಹೋಗ್ತೀರಾ, ಆವಾಗ ಸುಟ್ಕೊಳ್ಳುತ್ತೆ. ಸೊ ಅದೇ ರೀತಿಲಿ ಇಲ್ಲೂ ಆಗುತ್ತೆ. ಸೊ ಅದರಿಂದ ಹೇಳ್ತಿರೋದು ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಬಿಗಿನರ್ಸ್ ಏನೇನು ಕಾಮನಾಗಿ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ರಿಸ್ಕಿಂಗ್ 10-20% ಪರ್ ಟ್ರೇಡ್. ಸೊ ಪ್ರತಿಯೊಬ್ಬ ಬಿಗಿನರ್ ಏನು ಮಾಡ್ತಾರೆ, $100 ಆಗ್ತಾನೆ ಅಂದರೆ $20 ಒಂದೇ ಟ್ರೇಡಿಗೆ ರಿಸ್ಕ್ ಮಾಡೋದು, ಇಲ್ಲ $40 ಒಂದೇ ಟ್ರೇಡಿಗೆ ರಿಸ್ಕ್ ಮಾಡೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ.
ನೋ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡೋದು. ಹಾಗೆ ರಿವೆಂಜ್ ಟ್ರೇಡಿಂಗು ಒಂದು ಎಸ್ ಎಲ್ ಆದಂಗೆ ಮತ್ತೆ ಅದನ್ನು ರಿಕವರ್ ಮಾಡಬೇಕು ಅಂತ ಇನ್ನೊಂದು ಟ್ರೇಡ್ ತೊಗೋತಾ ಹೋಗೋದು. ಸೊ ಈ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ಕ್ರೀಸಿಂಗ್ ಲಾಟ್ ಸೈಜ್ ಆಫ್ಟರ್ ಲಾಸು. ಇವಾಗ 0.01 ನೀವು ಟ್ರೇಡ್ ತೊಗೊಂಡಿದ್ದೀರಾ, ಅದು ಲಾಸ್ ಆಯಿತು. ನೆಕ್ಸ್ಟು 0.04 ತೊಗೊಳ್ಳೋದು, ಇನ್ನೂ ಬೇಗ ನನಗೆ ಟಿ ಪಿ ಹೊಡೆದ್ರೆ ಹಳೇದೆಲ್ಲ ರಿಕವರ್ ಆಗಲಿ ಅಂತ. ಸೊ ಈ ಥರನೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಓವರ್ ಟ್ರೇಡಿಂಗು ಮೀನ್ಸ್ ಇದೇ ಥರನೇ, ಒಂದು ಟ್ರೇಡ್ ಎಸ್ ಎಲ್ ಹೊಡಿತಾ ನೆಕ್ಸ್ಟ್ ಟ್ರೇಡ್ ತೊಗೊಳ್ಳೋದು, ನೆಕ್ಸ್ಟ್ ಟ್ರೇಡ್ ಎಸ್ ಎಲ್ ಹೊಡಿತಾ ನೆಕ್ಸ್ಟ್ ಟ್ರೇಡ್ ತೊಗೊಳ್ಳೋದು, ಅದು ರಿಕವರ್ ಆಗಂಟ ತಗೋತಾನೆ ಹೋಗೋದು. ಸೊ ಈ ಥರ ಎಲ್ಲ ಮಾಡ್ತಾ ಬಂದಾಗಲೇ ಇದು ಗ್ಯಾಮ್ಲಿಂಗ್ ಆಗೋದು. ಪ್ರೊಫೆಷ್ನಲ್ ಟ್ರೇಡರ್ಸು ಲಾಸ್ ಆಯಿತಾ ಆಕ್ಸೆಪ್ಟ್ ಮಾಡ್ಕೋತಾರೆ, ಅದೇ ಪ್ರಾಫಿಟ್ಸ್ ಆಯಿತಾ ಆಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಔಟ್ಕಮ್ ಎರಡು ಒಂದಲ್ಲ 50-50 ಅಂದ್ಕೊಳ್ಳಿ, ಒಂದು ಪ್ರಾಫಿಟ್ಸ್ ಆಗುತ್ತೆ ಇಲ್ಲ ಲಾಸ್ ಆಗುತ್ತೆ. ಸೊ ಫಸ್ಟಿಗೆ ಅಂದ್ಕೊಬಿಡಿ, ಓಕೆ ನಾನು ಈ ಟ್ರೇಡ್ ತೊಗೊಂಡೆ ಅಂದರೆ ನಂದು ಇಷ್ಟು ರೂಪಾಯಿ ಹೋಯ್ತು. ಸೊ ಅದು ನಿಮಗೆ ಲೂಸ್ ಮಾಡೋಂಥ ಅಮೌಂಟ್ ಆಗಿರಬೇಕು. ಓಕೆ, ಇವಾಗ ಫಾರ್ ಎಕ್ಸಾಂಪಲು 1000 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ 1000 ರೂಪೀಸ್ ಒಂದೇ ಸಲ ಹೋಯ್ತು ಅಂತಂದರೆ ಎಮೋಷ್ನಲಿ ಸ್ವಲ್ಪ ನಮಗೆ ಬೇಜಾರು ಅನಿಸುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, 1000 ರೂಪೀಸಲ್ಲಿ ನಾನು ಎಷ್ಟು ರೂಪಾಯಿ ಕಳ್ಕೊಳಕ್ಕೆ ರೆಡಿ ಇದ್ದೀನಿ. ಕೆಲವೊಬ್ಬರು 100 ರೂಪಾಯಿ ಕಳ್ಕೊಂಡ್ರು ಅವ್ರಿಗೆ ಏನು ಅನ್ಸಲ್ಲ, ಸೊ ಅವರು 100 ರೂಪಾಯಿ ಕಳ್ಕೊಬೋದು. ಇನ್ನು ಕೆಲವೊಬ್ರಿಗೆ 10 ರೂಪಾಯಿ ಕಳ್ಕೊಂಡ್ರು ಏನು ಅನ್ಸಲ್ಲ, ಸೊ ಅವರು 10 ರೂಪಾಯಿನ ಕಳ್ಕೊಳಕ್ಕೆ ರೆಡಿ ಆಗಬೇಕು. ಅದು ಬಿಟ್ಬಿಟ್ಟು 10 ರೂಪಾಯಿ ಕಳ್ಕೊಳ್ಳೋನು ಬಂದ್ಬಿಟ್ಟು 500 ರೂಪಾಯಿ ಟ್ರೇಡ್ ತೊಗೊಂಡ್ರೆ ಏನಾಯ್ತದೆ, 500 ರೂಪಾಯಿ ಹೋದರೆ 500 ರೂಪಾಯಿ ಹೋಯ್ತಲ್ಲ, ಸುಮ್ಮನೆ ಇದ್ದಿದ್ರೆ ನನಗೆ ಇದು ಟೀ ಕುಡಿಬೋದಿತ್ತಲ್ಲ ಅಥವಾ ಬಟ್ಟೆ ತೊಗೋಬೋದಿತ್ತಲ್ಲ, ಈ ಥರ ಫೀಲಿಂಗ್ ಆಗುತ್ತೆ. ಸೊ ಇದನ್ನೇ ಅನ್ನೋದು ಎಮೋಷನ್ ಕಂಟ್ರೋಲ್ ಇಲ್ಲದೆ ಇರೋದು. ಸೊ ಅದರಿಂದ ನೀವು ಎಮೋಷನ್ನ ಕಂಟ್ರೋಲ್ ಮಾಡಬೇಕು. ಎಮೋಷನ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಿಮಗೆ ಎಷ್ಟು ರಿಸ್ಕ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕೆಪಾಸಿಟಿ ಇವತ್ತಿನ ಮಟ್ಟಿಗೆ $50 ಅಂತ ಅಂದ್ಕೊಳ್ಳಿ. $50 ಅಂತಂದರೆ 5000 ರೂಪಾಯಿ. ಸೊ ನನಗೆ 5000 ಹೋದರೂ ತಲೆನೋವು ಅನ್ಸಲ್ಲ. ಸೊ ನಾವು ಯಾವುದೇ ಟ್ರೇಡ್ ತೊಗೋಬೇಕಾದ್ರೂ ನಾವು ಫಿಕ್ಸ್ ಆಗಬೇಕು, 5000 ಹೋಯ್ತು ಅಂತ. ಸೊ ಆ ಥರ ಫಿಕ್ಸ್ ಆದಾಗ ನಿಮಗೆ ಏನಾಗುತ್ತೆ, ಟಿ ಪಿ ಹೊಡೆದ್ರೆ ನಮಗೆ ಬಂದಿದ್ದು ಅಡಿಷ್ನಲ್ಲು, ಓಕೆ ಎಕ್ಸ್ಟ್ರಾ ಬಂತು ಅಂತ ಅಂದ್ಕೊಂಡ್ರೆ ಆಯಿತು. ಎಸ್ ಎಲ್ ಹೊಡಿತಾ ನಾವು ಆಲ್ರೆಡಿ ಫಿಕ್ಸ್ ಆಗಿದ್ವಿ, ಎಸ್ ಎಲ್ ಆಯಿತು. ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಆಗಬೇಕು, ಹಂಗಿದ್ರೆ ಮಾತ್ರ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋಕ್ಕಾಗೋದು. ಹಾಗೆ ರಿಸ್ಕಿಂಗ್ ಮನಿ ನೀಡೆಡ್ ಫಾರ್ ಎಕ್ಸ್ಪೆನ್ಸು. ಸೊ ನೀವು ಯಾಕೆ ಟ್ರೇಡಿಂಗಲ್ಲಿ ಸೈಡ್ ಇನ್ಕಮ್ ಮಾಡ್ಕೋಬೇಕು ಅಂತಂದರೆ ಯಾವತ್ತೂ ಬೇರೆಯವ್ರ ಜೊತೆ ದುಡ್ಡು ಇಸ್ಕೊಂಡು ಮಾಡೋದು ಒಳ್ಳೆಯದಲ್ಲ. ಓಕೆ, ಹಾಗೆ ನೀವು ಇಸ್ಕೊಂಡು ಮಾಡಿದಾಗ ನಿಮಗೆ ಮೈಂಡಲ್ಲಿ ಸ್ಟ್ರೆಸ್ ಅನ್ನೋದಿರುತ್ತೆ. ಓಕೆ, ಸೊ ಇದು ಅವ್ರಿಗೆ ವಾಪಸ್ ಕೊಡಬೇಕು, ಇದರಿಂದ ನಾನು ಪ್ರಾಫಿಟ್ಸ್ ಮಾಡಬೇಕು ಅಂತ ಅಂದ್ಕೊಂಡು ನೀವೇನು ಮಾಡ್ತೀರಾ, ರಿವೆಂಜ್ ಟ್ರೇಡಿಂಗ್ ಮಾಡ್ತೀರಾ, ಸ್ಟಾಪ್ ಲಾಸ್ ಇಡೋದೇ ಟ್ರೇಡ್ ಮಾಡ್ತೀರಾ, ಮತ್ತು ಓವರ್ ಟ್ರೇಡಿಂಗ್ ಮಾಡ್ತೀರಾ, ಆಮೇಲೆ ರಿಸ್ಕಿಂಗ್ 10-20% ಮಾಡ್ತೀರಾ. ಸೊ ಇದೆಲ್ಲ ಬಿಗಿನರ್ಸಿಗೆ ಆಗೇ ಆಗುತ್ತೆ. ಓಕೆ, ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಇವತ್ತಿಗೂ ನಾನು ಯಾಕೆ ಒಬ್ಬರ ಹತ್ರ ದುಡ್ಡು ಇಸ್ಕೊಂಡು ಟ್ರೇಡ್ ಮಾಡಲ್ಲ ಅಂತಂದರೆ, ಇವಾಗ ಹೇಳ್ಬೋದು, ಅಲ್ಲ ಬ್ರೋ ಈ ಬೇಜಾನ್ ಲೋನ್ಸ್ಗಳು ಸಿಗುತ್ತೆ ಅಥವಾ ಬೇಜಾನ್ ಆಪರ್ಚುನಿಟೀಸ್ ಇದೆ, ನೀವು ಯಾಕೆ ದುಡ್ಡು ತೊಗೊಂಡು ಟ್ರೇಡ್ ಮಾಡ್ಬೋದಲ್ಲ, ಯಾಕೆ ಮಾಡ್ತಿಲ್ಲ ಅಂತಂದರೆ ನನ್ನದೇ ಆದ ದುಡ್ಡು ಬಂದಾಗ ರಿಸ್ಕ್ ಅನ್ನೋದಿಲ್ಲ. ಓಕೆ, ಇವಾಗ ಹೋದರೂ ನನಗದು ಪ್ರಾಬ್ಲಮ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು 10,000 ಮಂತ್ಲಿ ಅರ್ನ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ನನಗೆ 1000 ರೂಪೀಸ್ ಹೋದರೂ ಮ್ಯಾಟ್ರ್ ಆಗೋಲ್ಲ, ಯಾಕಂದರೆ ನನ್ನದೇ ದುಡ್ಡು, ನಾನು ಯಾರಿಗೂ ರಿಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅದರಿಂದ ನೀವು ಯಾವತ್ತೂ ಸಾಲ ಮಾಡಿ ಮಾತ್ರ ಟ್ರೇಡಿಂಗಿಗೆ ಬರಬೇಡಿ, ಹಾಗೆ ಸಾಲ ತೀರ್ಸೋಕ್ಕೋಸ್ಕರ ಟ್ರೇಡಿಂಗ್ ಮಾಡಬೇಡಿ. ಓಕೆನಾ. ನೆಕ್ಸ್ಟು ರಿವೆಂಜ್ ಟ್ರೇಡಿಂಗು. ಇವಾಗ ಇದು ಯಾಕೆ ನಾನು ರಿವೆಂಜ್ ಟ್ರೇಡಿಂಗ್ ಸಪ್ರೇಟ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನೋಡಿ ಎಕ್ಸಾಂಪಲು ಲಾಸ್ 1000 ರೂಪೀಸ್ ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ಟ್ರೇಡರ್ ಬಿಕಮ್ಸ್ ಎಮೋಷ್ನಲ್ಲು. ಟ್ರೇಡರ್ ಏನಾಗ್ತಾನೆ, ಎಮೋಷನ್ ಕಂಟ್ರೋಲ್ ಇಲ್ಲದೆ ತುಂಬ ಬೇಜಾರಲ್ಲಿ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಅವನಿಗೆ. ನೆಕ್ಸ್ಟ್ ಟ್ರೇಡ್ ಯೂಸ್ 5x ಲಾರ್ಜರ್ ಲಾಟ್ ಸೈಜ್. ಸೊ ಈ ಸಲ ಅವ್ನು ತೊಗೊಂಡಿರೋದು 1 ಲಾಟ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಅವನಿಗೇನಾಗುತ್ತೆ, ಎಮೋಷನ್ ಕಂಟ್ರೋಲ್ ಮಾಡೋಕ್ಕಾಗದೆ 1000 ರೂಪೀಸ್ ಹೋಯ್ತಲ್ಲ, ಹೆಂಗಾರು ಇದನ್ನ ಹಿಡಿಬೇಕು ಅಂತ ಅಂದ್ಬಿಟ್ಟು 5 ಲಾಟ್ ಬೈ ಮಾಡಿಬಿಡೋದು. ಫಸ್ಟ್ ಟೈಮ್ ಮಾಡಿದ್ದು 1 ಲಾಟು, ಇವಾಗ ಅವ್ನು ಮಾಡ್ತಿರೋದು 5 ಲಾಟ್ ಮಾಡ್ತಾನೆ. ಸೊ ಲಾಸ್ ಇನ್ಕ್ರೀಸಸ್. ಅದೇನಾದ್ರು ಲಾಸ್ ಆದರೆ ಮತ್ತೆ ಲಾಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೋ. ಅಕೌಂಟ್ ಗೆಟ್ಸ್ ಡ್ಯಾಮೇಜ್ಡ್. ಅಕೌಂಟ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವೊಂದು 10,000 ಇಟ್ಕೊಂಡು ಮಾಡಿರೋರಾದರೆ ನೀವು ಫಸ್ಟ್ ಟ್ರೇಡಲ್ಲಿ 1000 ಹೋಯ್ತು, ಇವಾಗ 5x ನೀವು ತೊಗೊಂಡಿರೋದ್ರಿಂದ ನಿಮಗೆ ಈ ಒಂದೇ ಟ್ರೇಡಲ್ಲಿ ಮತ್ತೆ 5000 ಹೋಗುತ್ತೆ. ಅಲ್ಲಿ 1000 ಹೋಯ್ತು, ಮತ್ತೆ ಇಲ್ಲಿ 5000 ಹೋಯ್ತು. ಸೊ ಏನಾಗುತ್ತೆ, 6000 ಹೋಯ್ತು, ಇನ್ನು 4000ನೇ ಉಳಿದಿರೋದು. ಇದೇನಾದ್ರು ನೀವು ಸಾಲ ಮಾಡಿದ ದುಡ್ಡಾದರೆ ಅಯ್ಯೋ ಇನ್ನು 4000 ಹೆಂಗಾರು ಮಾಡಿ ಇದನ್ನ ತಗೊಬರ್ಬೇಕಲ್ಲ. ನೀವು 4000ದಿಂದ ಮತ್ತೆ ಅಲ್ಲೇ ಅದೇ ಪೊಸಿಷನಿಗೆ ಬರಬೇಕು ಅಂದರೆ ಆಲ್ಮೋಸ್ಟ್ 100-140% ರಿಟರ್ನ್ಸ್ ತೆಗಿಬೇಕು. 140% ರಿಟರ್ನ್ಸ್ ತೆಗಿಬೇಕು ಅಂತಂದರೆ ಎಷ್ಟು ಕಷ್ಟಪಡಬೇಕು ಅಂತ ನಿಮಗೆ ಗೊತ್ತಾ. ಇವಾಗ ನಾವು ಬ್ಯಾಂಕಲ್ಲಿ ಏನಾದರೂ ಫಿಕ್ಸಡ್ ಡೆಪಾಸಿಟ್ ಇಟ್ಟರೆ 1 ಲಕ್ಷಕ್ಕೆ ಕೊಡೋದು 7% ಇಡೀ ವರ್ಷ ಇಡೀಕಾದರೆ. ಅಂಥದ್ರಲ್ಲಿ ನೀವು 140% ಮಾಡೋಕ್ಕೆ ಹೊರಡೋದು ಈ ರಿವೆಂಜ್ ಟ್ರೇಡಿಂಗಿಂದ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆವರ್ ಟ್ರೇಡ್ ಎಮೋಷ್ನಲಿ. ಯಾವತ್ತೂ ಎಮೋಷನಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗಲೇಬೇಡಿ. ಓಕೆನಾ. ನೆಕ್ಸ್ಟು ಡ್ರಾ ಡೌನ್ ಎಕ್ಸ್ಪ್ಲೈನ್ಡ್. ಸೊ ಇವಾಗ ಡ್ರಾ ಡೌನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡ್ರಾ ಡೌನ್ ಈಕ್ವಲ್ ರಿಡಕ್ಷನ್ ಇನ್ ಅಕೌಂಟ್ ವ್ಯಾಲ್ಯೂ. ಡ್ರಾ ಡೌನ್ ಅಂತಂದರೆ ಇವಾಗ ಸಮ್ ಅಮೌಂಟ್ಸ್ ಆಫ್ ಮನಿ ನಮ್ಮ ಅಕೌಂಟಲ್ಲಿ ಇರುತ್ತೆ. ಓಕೆ, ಅದರಲ್ಲಿ ಎಷ್ಟು ಪರ್ಸೆಂಟು ಕೆಳಗಡೆ ಹೋಗ್ಬೋದು ಅನ್ನೋದನ್ನೇ ನಾವು ಡ್ರಾ ಡೌನ್ ಅಂತ ಕರೆಯೋದು. ಎಕ್ಸಾಂಪಲು
ಇವಾಗ 1 ಲ್ಯಾಕ್ ಇದೆ ಅಂತ ಅಂದ್ಕೊಳ್ಳಿ. 1 ಲ್ಯಾಕಿಂದ 80,000 ಹೋದರೆ ಅದರ ಡ್ರಾ ಡೌನ್ ಪರ್ಸೆಂಟೇಜ್ ಎಷ್ಟು ಹೇಳಿ, 20%. ಸೊ ಆ ಥರ ಡ್ರಾ ಡೌನ್ ಅಂದರೆ ಆ ಥರ ಕರೆಯೋದು. ಓಕೆ, ನಾವು ಕಳ್ಕೊಂಡು ಬಾಕಿ ಉಳಿದಿರೋ ಅಮೌಂಟ್ನೇ ನಾವು ನೆಟ್ ಪ್ರಾಫಿಟ್ ಅಂತ. ಇವಾಗ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವು ಕಳ್ಕೊಂಡು ಅಂದರೆ ನಾವು ಇವಾಗ ಫಾರ್ ಎಕ್ಸಾಂಪಲು ಒಂದೊಂದು ಟ್ರೇಡಿಗೆ 1% ರಿಸ್ಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಓಕೆ, 20 ಟ್ರೇಡು ಲಾಸ್ ಆಯಿತು, ಕಂಟಿನ್ಯೂಸ್ ಲಾಸ್ ಆಯಿತು. ಸೊ 20 ಟ್ರೇಡು ಲಾಸ್ ಆಯ್ತೈತೆ ಅಂತಂದರೆ ಅದನ್ನ ನಾವು 20% ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ 1 ಲ್ಯಾಕಿಂದ 20,000 ಲಾಸ್ ಆದರೆ ಏನಾಗುತ್ತೆ, ಅದು 20% ಆಗುತ್ತೆ. ಸೊ 20% ನಮ್ಮದು ಡ್ರಾ ಡೌನ್. ಓಕೆ, ಅಂದರೆ ಎಷ್ಟು ಡ್ರಾ ಡೌನಲ್ಲಿ ಇದೆಯಾ, ಫಾರ್ ಎಕ್ಸಾಂಪಲ್ ತುಂಬ ಜನ ಕೇಳ್ಬೋದು, ಬ್ರೋ ನೀವು ಎಷ್ಟು ಡ್ರಾ ಡೌನಲ್ಲಿ ಇದ್ದೀರಾ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಅದು ಬೇಸ್ಡ್ ಆನ್ ಯಾವುದ್ರ ಮೇಲೆ ಬೇಸ್ ಆಗುತ್ತೆ ಅಂತಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟ್ ಮೇಲೆ ಬೇಸ್ ಆಗುತ್ತೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು 10 lakhs ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಾನು ಇವಾಗ ಒಂದು 50% ಡ್ರಾ ಡೌನ್ ಇದ್ದೀನಿ ಅಂತಂದರೆ ನಾನು 5 ಲಕ್ಷ ಕ್ಯಾಪಿಟಲ್ ಇದ್ದೀನಿ ಅಂತ ಅರ್ಥ. 10 ಲಕ್ಷ ಇರೋದು 5 ಲಕ್ಷಕ್ಕೆ ಬಂದಿದೆ ಅಂತ ಅರ್ಥ. ಓಕೆನಾ. ಸ್ಮಾಲರ್ ಡ್ರಾ ಡೌನ್ ಆರ್ ಈಸಿಯರ್ ಟು ರಿಕವರ್ ಫ್ರಮ್. ಸೊ ಯಾವತ್ತು ಚಿಕ್ಕ ಡ್ರಾ ಡೌನ್ ಆದರೆ ರಿಕವರಿ ಈಸಿಲಿ ಮಾಡ್ಕೋಬೋದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 20% ಡ್ರಾ ಡೌನ್ ಆಯಿತು ಅಂತ ಅಂದ್ಕೊಳ್ಳಿ. 1 ಲಕ್ಷದಿಂದ 80,000ಕ್ಕೆ ಬಂದಿದ್ದೀರಾ. 80 ಲಕ್ಷದಿಂದ 80,000ದಿಂದ ನೀವು 1 ಲಕ್ಷಕ್ಕೆ ಹೋಗೋದು ಜಸ್ಟ್ 20% ಅರ್ನ್ ಮಾಡಿದ್ರೆ ಸಾಕು, ಹೋಗ್ಬಿಡ್ತೀರಾ. ಓಕೆ, ಆ್ಯಕ್ಚುಲಿ 20% ಅಲ್ಲ, 21% ಬೇಕು ಇದು ಅಚೀವ್ ಮಾಡೋಕ್ಕೆ. ಓಕೆ, ಸೊ ಅದು ಹೆಂಗೆ ಅಂತ ಮುಂದಕ್ಕೆ ಗೊತ್ತಾಗುತ್ತೆ. ಓಕೆ, ಇವಾಗ ರಿಕವರಿ ಪ್ರಾಬ್ಲಮ್, ಯಾವ ಥರ ರಿಕವರಿ ಪ್ರಾಬ್ಲಮ್ ನಾನು ಹೇಳಿದ್ನಲ್ಲ ಪ್ರೀವಿಯಸ್ಸಲ್ಲಿ, ಅದನ್ನೇ ಇಲ್ಲಿ ನೋಡೋಣ. ಇವಾಗ ಲಾಸ್ 10% ನಮಗೆ ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, ಅಂದರೆ 100 ರೂಪಾಯಿಲಿ 10 ರೂಪಾಯಿ ಹೋಯ್ತು ಅಂತ ಅಂದ್ಕೊಳ್ಳಿ. ಸೊ 10 ರೂಪಾಯಿ ಮಾಡಬೇಕು ಅಂತಂದರೆ ನಮಗೆ ನೀಡೆಡ್ ಟು ರಿಕವರಿ ನಾವು ಎಷ್ಟು % ಮಾಡಬೇಕು ಅಂದರೆ 11% ಮಾಡಬೇಕು, ಅಂದರೆ 11 ರೂಪಾಯಿ ಮಾಡಬೇಕು. ಓಕೆ, ಅದೇ ನಮಗೆ 100 ರೂಪಾಯಿಲಿ 20% ಹೋಯ್ತು. ಸೊ ಉಳಿದಿರೋ ಅಕೌಂಟ್ ಸೈಜ್ ಎಷ್ಟು, 80 ರೂಪಾಯಿ ಉಳಿದೈತೆ. ಸೊ ಅದನ್ನು ರಿಕವರ್ ಮಾಡಬೇಕು ಅಂತಂದರೆ ನಾವು 25% ರಿಟರ್ನ್ಸ್ನ ಮಾಡಬೇಕು, ಅಂದರೆ 25 ರೂಪಾಯಿ ಮಾಡಬೇಕು. ಈ 20 ರೂಪಾಯಿ ಮಾಡಬೇಕು ಅಂತಂದರೆ, ಅಂದರೆ ಸಿಂಪಲ್ ಎಕ್ಸಾಂಪಲು, ಇವಾಗ ನೋಡಿ 50% ಏನಾದ್ರು ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ಅದನ್ನು ನಾವು ರಿಕವರಿ ಮಾಡಬೇಕು ಅಂತಂದರೆ ಅದು 100% ಆಗುತ್ತೆ. ಹೇಗೆ ಅಂತ ಹೇಳಲ್ಲ, ಫಾರ್ ಎಕ್ಸಾಂಪಲು 100 ರೂಪಾಯಿ ಇದೆ ನಮ್ಮ ಜೊತೆ. ಓಕೆ, ಸೊ 100 ರೂಪಾಯಿಲಿ 50 ರೂಪಾಯಿ ಹೋಯ್ತು, ಅಂದರೆ 50% ಹೋಯ್ತು. 50% ಹೋದಾಗ ಇನ್ನು ಉಳಿದಿರೋದು ಎಷ್ಟು ಹೇಳಿ, 50 ರೂಪಾಯಿ. ಆ 50 ರೂಪಾಯಿನ ನೀವು 100 ರೂಪಾಯಿಗೆ ತರ್ತೀರಾ ಅಂತಂದರೆ ಅದು ಎಷ್ಟು % ಆಯಿತು ರಿಟರ್ನ್ಸು. ಇವಾಗ ಸಿಂಪಲ್ ಎಕ್ಸಾಂಪಲ್, 50 ರೂಪಾಯಿನ 100 ರೂಪಾಯಿ ಮಾಡ್ತಿದ್ದೀರಾ ಅಂದರೆ 100x ರಿಟರ್ನ್ಸ್ ಬಂದಂಗೆ ಆಯಿತು. ಅದೇ 50 ರೂಪಾಯಿನ ನೀವು 5 ರೂಪಾಯಿ ಮಾಡಿದರೆ 10% ಆಗಿರೋದು. ಅದೇ ನೀವು ಮಾಡ್ತಿರೋದು ಎಷ್ಟು, 100% ಮಾಡ್ತಿರೋದು. ಆವಾಗ 50 ರೂಪಾಯಿನ 100 ರೂಪಾಯಿಗೆ ತೊಗೋಬೇಕಾದ್ರೆ. ಓಕೆನಾ. ಅದೇ ಥರ ನೀವೇನಾದರೂ 70% ಡ್ರಾ ಡೌನಿಗೆ ಹೋದ್ರಿ ಅಂತ ಅಂದ್ಕೊಳ್ಳಿ, ನೀವು 233%ನ ಮಾಡಬೇಕಾಗತ್ತೆ. ಸೊ 233% ಪಾಸಿಬಲ್ ಇದೆಯಾ, ಚಿಕ್ಕ ಅಕೌಂಟಲ್ಲಿ ಹೆಂಗೋ ಮಾಡಿಬಿಡ್ತೀರಾ, ಬಟ್ ದೊಡ್ಡ ಅಕೌಂಟಲ್ಲಿ ಇದು ಯಾವುದೇ ಕಾರಣಕ್ಕೂ ಪಾಸಿಬಲ್ ಇಲ್ಲ. ಸೊ ಯಾವತ್ತು ಡ್ರಾ ಡೌನು ಆದಷ್ಟು ಕಮ್ಮಿಲೋ ಇರಬೇಕು. ಓಕೆ, ನೀವು ಯಾವುದೇ ಸ್ಟ್ರಾಟಜಿ ತಗೊಳ್ಳೋದಾದರೂ ಅಷ್ಟೇ, ಅದರ ಡ್ರಾ ಡೌನ್ ಏನು ಅಂತ ತಿಳ್ಕೊಬೇಕು. ಇವಾಗ ನಾನು ನಿಮಗೆ ಕೊಡೋಂಥ ಸ್ಟ್ರಾಟಜಿನೂ ಅದ್ರ ಡ್ರಾ ಡೌನ್ ಮಿನಿಮಮ್ ಎಷ್ಟು ಅಂತಂದರೆ 10%. 10% ಅಂತಂದರೆ 10 ಟ್ರೇಡು SL ಆಗೋ ಚಾನ್ಸಸ್ ಇದೆ. ಓಕೆ, ನೀವು ತಗೊಳ್ಳೋ 100 ಟ್ರೇಡಲ್ಲಿ ಕಂಟಿನ್ಯೂಸ್ 10 ಟ್ರೇಡು ಲಾಸಸ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಅದನ್ನೇ ಡ್ರಾ ಡೌನ್ ಅಂತ ಕರೆಯೋದು. ಬಿಗ್ ಲಾಸಸ್ ಆರ್ ಡಿಫಿಕಲ್ಟ್ ಟು ರಿಕವರ್. ಸೊ ಇಲ್ಲಿ ಬಿಗ್ ಲಾಸಸ್ ಏನಾರು ಆದರೆ ಅದನ್ನ ರಿಕವರ್ ಮಾಡ್ತಾರೋಕ್ಕೆ ಅಷ್ಟೇ ಪರ್ಸೆಂಟೇಜನ್ನು ನಾವು ಮಾಡಬೇಕಾಗುತ್ತೆ. ಸೊ ಇದು ಡಿಫಿಕಲ್ಟ್ ಆಗುತ್ತೆ. ಯಾವತ್ತೂ ತುಂಬ ಡ್ರಾ ಡೌನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಗೋಲ್ಡನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾರ್ಮುಲಾ. ಇವಾಗ ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ನ ನಾವು ಮಾಡಬೇಕು ಅಂತಂದರೆ, ಫಸ್ಟು ಪ್ರೊಟೆಕ್ಟ್ ಕ್ಯಾಪಿಟಲ್. ಫಸ್ಟ್ ಏನು ಮಾಡಬೇಕು, ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಕಂಟ್ರೋಲ್ಡ್ ರಿಸ್ಕ್ನ ತಗೋಬೇಕು. ಕಂಟ್ರೋಲ್ಡ್ ರಿಸ್ಕ್ ಅಂದರೆ ಎಷ್ಟು, ಜಸ್ಟ್ 1%. ಹಾಗೆ ಅದರಲ್ಲಿ ನಾವು ಕನ್ಸಿಸ್ಟೆಂಟ್ ಆಗಿರಬೇಕು. ಓಕೆ, ಸ್ಟೇ ಕನ್ಸಿಸ್ಟೆಂಟ್. ಒಂದೊಂದು ಟ್ರೇಡಿಗೂ ಡಿಫ್ರೆಂಟ್ ರಿಸ್ಕ್ನ ತಗೋಬಾರ್ದು. ಸೊ ಇದರಿಂದ ಏನಾಗುತ್ತೆ, ಅಕೌಂಟ್ ಮ್ಯಾನೇಜ್ ಆಗೋಲ್ಲ. ಸೊ ಒಂದೊಂದು ಫಾರ್ ಎಕ್ಸಾಂಪಲು 100 ರೂಪಾಯಿಗೆ 1 ರೂಪಾಯಿ ರಿಸ್ಕ್ ಮಾಡಿರೋ ಫಸ್ಟ್ ಟ್ರೇಡಲ್ಲಿ, ಅದು ನಮಗೆ TP ಕೊಡ್ತು. ಸೊ 2 ರೂಪಾಯಿ ಬಂತು. ಸೊ ಎಷ್ಟಾಯಿತು, 102 ರೂಪಾಯಿ ಆಯಿತು. ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಮ್ಮ ಜೊತೆ 100 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ, ಫಸ್ಟ್ ಟ್ರೇಡ್ ತೊಗೊಂಡು. ಓಕೆ, ಅದರಲ್ಲಿ ನಮಗೆ 2 ರೂಪಾಯಿ ಬಂತು. ಸೊ ಇವಾಗ ಎಷ್ಟಾಯಿತು, 100 × 2 102 ಆಯಿತು. ಓಕೆ, ಅಂದರೆ 2 ರೂಪಾಯಿ ಪ್ರಾಫಿಟ್ಸ್ ಬಂತು. ಎರಡನೇ ಟ್ರೇಡಲ್ಲಿ ನಾವು 5 ರೂಪಾಯಿನ ಕಳ್ಕೊಂಡು, ಅಂದರೆ 5% ರಿಸ್ಕ್ ಮಾಡ್ದು ಅಂತ ಅಂದ್ಕೊಳ್ಳಿ. 10 ರೂಪೀಸ್ ಮಾಡೋಣ ಅಂತ ಅಂದ್ಬಿಟ್ಟು 5% ರಿಸ್ಕ್ ಮಾಡ್ದು. ಸೊ ನಮಗೇನಾಯಿತು, 5 ರೂಪಾಯಿ ಲಾಸ್ ಆಯಿತು. ಸೊ ಇಲ್ಲಿ 102ರಿಂದ ಮತ್ತೆ 5 ಹೋದಾಗ ಎಷ್ಟಾಯಿತು, 97ಕ್ಕೆ ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ, 97, ಸೊ 102ರಲ್ಲಿದೆ 97 ರೂಪಾಯಿಗೆ ಬಂತಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟ್ 10% ರಿಸ್ಕ್ ಮಾಡ್ತೀರಾ.
ಮೂರನೇ ಟ್ರೇಡಲ್ಲಿ ನೀವು 10% ರಿಸ್ಕ್ ಮಾಡ್ತೀರಾ. 10% ರಿಸ್ಕ್ ಮಾಡ್ದಂಗೆ ಏನಾಯಿತು, ಇದು ಲಾಸ್ ಆಯಿತು. ಎರಡನೇ ಟ್ರೇಡು ಲಾಸ್ ಆಯಿತು. ಲಾಸ್ ಆದಾಗ ನೋಡಿ ಇಲ್ಲಿ ಮ್ಯಾನೇಜ್ ಆಯ್ತಿಲ್ಲ, ಅಕೌಂಟ್ ಮ್ಯಾನೇಜ್ ಆಯ್ತಿಲ್ಲ. ಇವಾಗ 97ಇಂದ 10 ಹೋದಂಗೆ 87ಗೆ ಬಂತು. ಅದೇ ನೀವು ಒಂದೊಂದೇ ಪರ್ಸೆಂಟು ಪ್ರತಿ ಟ್ರೇಡಿಗೂ ನೀವು ರಿಸ್ಕ್ ಮಾಡಿದ್ದಿದ್ರೆ ಫಸ್ಟ್ ಟ್ರೇಡಲ್ಲಿ ₹102 ಆಯಿತು. ನೆಕ್ಸ್ಟ್ ಟ್ರೇಡಲ್ಲೂ ಜಸ್ಟ್ ₹1 ರಿಸ್ಕ್ ಮಾಡಿದ್ರಿ ಅಂತಂದರೆ ನಿಮ್ಮದಿದು 99 ಅಲ್ಲ 101ಗೆ ಹೋಗೋದು. ಅಂದರೆ ₹102ಇಂದ ₹1 ಲಾಸ್ ಆಗೋದು ಅಷ್ಟೇ. ನೆಕ್ಸ್ಟ್ ಮೂರನೇ ಟ್ರೇಡಲ್ಲೂ ನೀವು 1% ರಿಸ್ಕ್ ಮಾಡಿದ್ರಿ ಅಂತಂದರೆ ಮತ್ತೆ ನೀವು ಎಲ್ಲಿದ್ರಿ ಅಲ್ಲಿಗೆ ಬರ್ತಿದ್ರಿ. ಅಂದರೆ ನಿಮ್ಮ ₹100 ನಿಮ್ಮ ಕೈಯಲ್ಲೇ ಇರೋದು. ಸೊ ಅದರಿಂದ ಹೇಳ್ತಿರೋದು ಪ್ರೊಟೆಕ್ಟ್ ಕ್ಯಾಪಿಟಲ್. ಫಸ್ಟು ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಕಂಟ್ರೋಲ್ ರಿಸ್ಕ್ ಇರಬೇಕು. ಅದೇ ಥರ ಒಂದೇ ರಿಸ್ಕ್ನ ಯಾವತ್ತೂ ಫಾಲೋ ಮಾಡಬೇಕು, ಸ್ಟೇ ಕನ್ಸಿಸ್ಟೆಂಟು. ಹಾಗೆ ಗ್ರೋ ಸ್ಲೋಲಿ, ಚಿಕ್ಕದಾಗೆ ಯಾವತ್ತೂ ಸ್ಲೋ ಆ್ಯಂಡ್ ಸ್ಟಡಿಯಿಂದನೇ ಗ್ರೋ ಮಾಡಬೇಕು. ಟ್ರೇಡಿಂಗ್ ಅನ್ನೋದೇ ಆ ಥರ ಯಾರು ಗ್ರೋ ಮಾಡ್ತಾರೆ ಅವ್ರು ಮಾತ್ರ ಸಕ್ಸಸ್ ಆಗೋದು. ಇನ್ಯಾರು ಈ ಗ್ಯಾಮ್ಲಿಂಗ್ ಮೈಂಡ್ಸೆಟಲ್ಲಿ ಬರ್ತೀರಾ 10-20% ರಿಸ್ಕ್ ಮಾಡ್ತಾರೆ ಅವರೆಲ್ಲ ಬೇಗ ಟ್ರೇಡಿಂಗ್ ಬಿಟ್ಟು ಹೋಗ್ತಾರೆ. ಟ್ರೇಡಿಂಗ್ ಬಿಟ್ಟು ಹೋಗ್ತಾರೆ ಇನ್ನೊಂದು ಸೈಡ್. ಆದರೆ ಇನ್ನು ಕೆಲವೊಬ್ರು ಟ್ರೇಡಿಂಗಲ್ಲೇ ಇರ್ತಾರೆ. ಬಟ್ ಇದೆಲ್ಲ ಅರ್ಥ ಮಾಡಿ ಕಲಿತು ತಿಳ್ಕೊಳ್ಳೋಷ್ಟೊತ್ತಿಗೆ ಅವ್ರ ಜೊತೆ ಕ್ಯಾಪಿಟಲ್ ಅನ್ನೋದೇ ಇಲ್ದಂಗೆ ಆಗುತ್ತೆ. ಇವಾಗ ನಮ್ಮ ಪರಿಸ್ಥಿತಿ ಆದಂಗೆ ಆಗುತ್ತೆ. ನಮ್ಮ ಜೊತೆ ಕ್ಯಾಪಿಟಲ್ ಇರೋ ಟೈಮಲ್ಲಿ ನಾವು ಇದು ಯಾವುದನ್ನು ಫೋಕಸ್ ಮಾಡ್ತಿದ್ದಿಲ್ಲ. ಸೊ ಯಾವಾಗ ನಮ್ಮ ಜೊತೆ ಕ್ಯಾಪಿಟಲ್ ಇಲ್ಲ ಆವಾಗಲೇ ನಾವು ಕಲಿಯೋದು. ಅಲ್ಲಿವರೆಗೂ ಹೊಡೆದಾಡ್ತಾನೆ ಇರ್ತೀವಿ. ಬಟ್ ನಿಮಗೇನು ಬೆನಿಫಿಟ್ ಇದೆ ಅಂತಂದರೆ ನಾನು ಕಂಪ್ಲೀಟಾಗಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಇನ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಫಾಲೋ ಮಾಡಿದ್ರೆ ಸಾಕು, ಓಕೆನಾ. ನೆಕ್ಸ್ಟು ಲಾಂಗ್ ಟರ್ಮ್ ಸಕ್ಸಸ್ಸು. ಸೊ ಈ ಥರ ಸ್ಲೋ ಆಗಿ ಗ್ರೋ ಮಾಡ್ತಾ ಹೋದರೆ ನಿಮಗೆ ಲಾಂಗ್ ಟರ್ಮಲ್ಲಿ ಇಲ್ಲಿ ಸಸ್ಟೈನ್ ಆಗ್ಬೋದು. ಹಾಗೆ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಓಕೆ, ನಾನು ಹೇಳ್ದಂಗೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗೋದು. ನೀವು ಇಲ್ದಿರೋ ಆಟಗಳು ಆಡ್ತೀರಾ ಅಂತಂದರೆ ಗ್ಯಾರಂಟಿ ಅದು ನಿಮಗೆ ಲಾಸಸ್ ಹೆವಿ ಫೇಸ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್. ಸೊ ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಮೈಂಡ್ಸೆಟ್ ಹೇಗೆ ಇರುತ್ತೆ ಅಂತಂದರೆ, ಪ್ರೊಫೆಷ್ನಲ್ಸ್ ಥಿಂಕ್ ಹೌ ಮಚ್ ಕ್ಯಾನ್ ಐ ಲೂಸ್. ಸೊ ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವರು ನಾನು ಎಷ್ಟು ಲಾಸ್ ಮಾಡ್ಕೋಬೋದು ಅಂತ ಥಿಂಕ್ ಮಾಡ್ತಾನೆ. ಬಿಗಿನರ್ಸ್ ಥಿಂಕ್ ಹೌ ಮಚ್ ಕ್ಯಾನ್ ಐ ಮೇಕ್. ಬಿಗಿನರ್ಸ್ ಆದವ್ರು ಏನು ಥಿಂಕ್ ಮಾಡ್ತಾರೆ, ನಾನು ಎಷ್ಟು ಮಾಡ್ಬೋದು ಅಂತ ಥಿಂಕ್ ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸು. ಪ್ರೊಫೆಷ್ನಲ್ ಟ್ರೇಡರು ಎಷ್ಟು ಲಾಸ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾನೆ. ಅದೇ ಬಿಗಿನರ್ಸ್ ಆದವ್ರು ಏನು ಮಾಡ್ತಾರೆ, ನಾನು ಎಷ್ಟು ಪ್ರಾಫಿಟ್ಸ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾರೆ. ಸೊ ಯಾವತ್ತೂ ನೀವು ಲಾಸಸ್ಗಡೆ ಗಮನ ಕೊಡಬೇಕು. ನಾನು ಈ ಟ್ರೇಡಲ್ಲಿ ಕಳ್ಕೊಂಡ್ರೆ ಇಷ್ಟು ಹೋಗುತ್ತಪ್ಪ, ಅದು ನನ್ನ ಅಕೌಂಟಿಗೆ ಏನಾದ್ರು ಹೊಡ್ತಾ ಬೀಳುತ್ತಾ, ಇಲ್ಲ. ಹಂಗಿದ್ರೆ ಮಾತ್ರ ಆ ಟ್ರೇಡ್ನ ಪ್ಲೇಸ್ ಮಾಡಬೇಕು. ಅದು ಬಿಟ್ಬಿಟ್ಟು 1,00,000 ತಗೊಬಂದು ಹಾಕ್ಬಿಟ್ಟು ಒಂದೇ ಟ್ರೇಡಲ್ಲಿ 50,000 ರಿಸ್ಕ್ ಮಾಡಿದ್ರೆ ಏನಾಗುತ್ತೆ ಹೇಳಿ, 50,000 ಹೊಡಿಸ್ಕೊತೀವಿ. ಓಕೆ, ಅದೇ ನೀವು ಅಲ್ಲಿ 1,00,000 ಜಾಗದಲ್ಲಿ ಬರೀ ₹100 ರಿಸ್ಕ್ ಮಾಡ್ತೀರಾ ಅಂತಂದರೆ ನಿಮಗೆ ₹100 ಮಾತ್ರ ಹೋಗುತ್ತೆ. ಇನ್ನೂ 99,900 ನಿಮ್ಮ ಕೈಯಲ್ಲೇ ಇರುತ್ತೆ. ಆವಾಗ ಇನ್ನು ನೆಕ್ಸ್ಟ್ ಟ್ರೇಡ್ ನೋಡ್ಬೋದಾ. ಸೊ ಈ ಥರ ನೀವು ಮ್ಯಾನೇಜ್ ಮಾಡ್ತಾ ಹೋಗಬೇಕು. ದಿಸ್ ಮೈಂಡ್ಸೆಟ್ ಡಿಫ್ರೆನ್ಸ್ ಚೇಂಜಸ್ ಎವ್ರಿಥಿಂಗ್. ಈ ಥರ ಮೈಂಡ್ಸೆಟ್ಟು ನಿಮ್ಮದು ಪ್ರತಿಯೊಂದನ್ನು ಚೇಂಜ್ ಮಾಡಿಬಿಡುತ್ತೆ. ಯಾಕೆ ಚೇಂಜ್ ಮಾಡುತ್ತೆ ಅಂತಂದರೆ, ನೀವು ಶಾರ್ಟ್ ಟರ್ಮ್ ಮಾತ್ರ ಥಿಂಕ್ ಮಾಡ್ತೀರಾ. ಲಾಂಗ್ ಟರ್ಮ್ ಗೋಲ್ ಥಿಂಕ್ ಮಾಡಬೇಕಾದ್ರೆ ನೀವು ಈ ಥರ ಮಾಡೋದ್ರಿಂದ ಏನು ಒಂದೊಂದೇ % ರಿಸ್ಕ್ ಮಾಡೋದ್ರಿಂದ ನೀಟಾಗಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಅಕೌಂಟ್ ಮೆಲ್ಲೆ ಗ್ರೋ ಆಗ್ತಾ ಹೋಗುತ್ತೆ. ನಿಮಗೆ ಇಲ್ಲ ಅಗ್ರೆಸಿವ್ ಆಗಿ ನನಗೆ ಇವತ್ತು ಹಾಕಿದ್ರೆ ನಾಳೆನೇ ದುಡ್ಡು ಹಾಕಬೇಕು ಅಂತ ಹೋದವ್ರದ್ದೆಲ್ಲ ಅಕೌಂಟು ಝೀರೋಗೆ ಬಂದು ನಿಂತಿರುತ್ತೆ. ಸೊ ಅವ್ರು ಮತ್ತೆ ಟ್ರೇಡಿಂಗ್ ಕಡೆ ಗಮನನೇ ಕೊಡಲ್ಲ. ಯಾಕೆ ಕೊಡಲ್ಲ, ಅಯ್ಯೋ ನನ್ನ ಕೈಲಿ ಇದೆಲ್ಲ ಆಗಲ್ಲಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು ಹೋಗ್ತಾರೆ. ಸೊ ಮೇಯ್ನಾಗಿ ಬೇಕಾಗಿರೋದೇ ಇಲ್ಲಿ ಎಮೋಷ್ನಲ್ ಕಂಟ್ರೋಲು ಮತ್ತು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆನಾ. ಇಲ್ಲಿ ಯಾವುದೇ ಥರ ಸ್ಟ್ರಾಟಜಿ ಅಲ್ಲ, ಯಾವುದೇ ಥರ ಏನು ಇಂಡಿಕೇಟರ್ ಅಲ್ಲ, ಯಾವುದೇ ಥರ ಎಂಟ್ರಿ ಮಾಡಲ್ ಅಲ್ಲ. ನಿಮಗೆ ಮೇಯ್ನ್ ಬೇಕಾಗಿರೋದೇ ನಿಮ್ಮ ಎಮೋಷನ್ನು ಜೊತೆಗೆ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ, ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಾಗಿದೆ. ಸೊ ಬರೀ ಇವಾಗ ರೋಲ್ ರಿವರ್ಸಲ್ ಆಯಿತು ಅಂತ ಅಂದ್ಕೊಳ್ಳಿ. ಸಿಂಪಲ್ ಎಕ್ಸಾಂಪಲು, ಫಾರ್ ಎಕ್ಸಾಂಪಲು ಈ ಥರ ಮಾರ್ಕೆಟ್ ಬರ್ತಾ ಇದೆ. ಓಕೆ, ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಮಾರ್ಕೆಟ್ ಏನಾದರೂ ಇದನ್ನು ಬ್ರೇಕ್ ಆಯಿತು. ಸೊ ಏನಾಯಿತು, ರೆಸಿಸ್ಟೆನ್ಸ್ ಇದ್ದಿದ್ದು ಇವಾಗ ಸಪೋರ್ಟ್ ಆಯಿತು, ಇಲ್ಲಿ ಬಂತಾ. ಸಿಂಪಲಾಗಿ ಒಂದು ಎಂಟ್ರಿ, ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ, ಇಲ್ಲೊಂದು ಎಂಟ್ರಿ. 1% ರಿಸ್ಕ್ ಮಾಡ್ತೀರಾ ಅಂತಂದರೆ 1:2 ಸಿಗುತ್ತೆ, 2% ಬರುತ್ತೆ. TP ಹೊಡಿತಾ, ನಮಗೆ ಪ್ರಾಫಿಟ್ಸ್ ಆಯಿತು. ಅದನ್ನೇ ನೀವು ಪ್ರತಿ ಸಲನೂ ಮಾಡ್ತಾನೆ ಇರ್ತೀರ. ಅದು ಬಿಟ್ಬಿಟ್ಟು ನೀವು ಇಲ್ಲ 50,000 ರಿಸ್ಕ್ ಮಾಡಿಬಿಟ್ಟು ಇದೇನಾರು SL ಹೊಡೆದ್ರೆ, SL ಹೊಡಿತು, ನೆಕ್ಸ್ಟು ಲಿಕ್ವಿಡಿಟಿ ಸ್ವೀಪ್ ಆಗೋಕ್ಕೂ ಕಾಯಿಲೆ ಏನಿಲ್ಲ, ಇಲ್ಲಿಂದನೇ ಸೆಲ್ಲು ಕೆಳಗಡೆ ಹೋಯ್ತಾನೆ, ಅಥವಾ ಇಲ್ಲಿಂದನೇ ಬೈ. ಹುಚ್ಚು ಬಂದಂಗೆ ಏನೇನೋ ಡಿಸೈಡ್ ಮಾಡಿಬಿಡ್ತೀರ. ಆ ಒಂದು ಕ್ಷಣದಲ್ಲಿ ನಮಗೆ ಯಾವ ಥರ ಥಿಂಕ್ ಮಾಡಬೇಕು ಅಂತ ನಮ್ಮ ಮೈಂಡಿಗೆ ಗೊತ್ತೇ ಆಗೋಲ್ಲ. ಒಟ್ರಾಸಿ ಹೆಂಗಾರು ಮಾಡಿ ರಿಕವರ್ ಮಾಡಬೇಕು ಆ ಮೈಂಡ್ಸೆಟಲ್ಲಿ ಇರ್ತೀವಿ. ಸೊ ಅದನ್ನು ಬಿಟ್ಬಿಟ್ರೆ ಸಾಕು, ಟ್ರೇಡಿಂಗಲ್ಲಿ ಸಕ್ಸಸ್ ಆಗ್ಬೋದು. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಸ್ಯಾಂಪಲ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್. ಇವಾಗ ಒಂದು ಸಿಂಪಲ್ ಆಗಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ನ ನೋಡೋಣ. ಅಕೌಂಟ್ ಸೈಜು 50,000 ಹಾಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಇದೆಲ್ಲ ರಿಯಲ್ ಅಕೌಂಟಲ್ಲಿ ಹಾಕೋದಾದರೆ, ಓಕೆ, ರಿಯಲ್ ಅಕೌಂಟಲ್ಲಿ 50,000 ಹಾಕಿರಿ. ರಿಸ್ಕ್ ಪರ್ ಟ್ರೇಡು 1% ಆಗಿರುತ್ತೆ.
ಮ್ಯಾಕ್ಸಿಮಮ್ ರಿಸ್ಕ್ ನೋಡೋದಾದ್ರೆ 500 ರುಪೀಸು. ಸೊ 50,000ಕ್ಕೆ 1% ಅಂತಂದರೆ 500 ರೂಪಾಯಿ ಆಗಿರುತ್ತೆ. ರಿಸ್ಕ್ ರಿವಾರ್ಡ್ ರೇಷಿಯೋ 1:3. ಸೊ 1:3ನ ಏನು ಮಾಡ್ತೀರಾ ಪ್ರತಿ ಟ್ರೇಡಲ್ವೇ. ಮ್ಯಾಕ್ಸಿಮಮ್ ಟ್ರೇಡ್ಸ್ ಪರ್ ಡೇ ನೀವು 3%, 1:3 ಏನು ಮಾಡೋದ್ರಿಂದ ನೀವು ದಿನಕ್ಕೆ 3% ಅನ್ನೋದು ರಿಸ್ಕ್ ಮಾಡ್ಬೋದು. ಯಾಕಂತಂದರೆ ಅದರಲ್ಲಿ ಒಂದು ಟ್ರೇಡ್ ಟಿ ಪಿ ಹೊಡೆದ್ರೂ ನಿಮಗೇನಾಗುತ್ತೆ, ನೀವು ಬ್ರೇಕ್ ಇವನಲ್ಲೇ ಇರ್ತೀರ, ಅಂದರೆ ಯಾವುದೇ ಥರ ಲಾಸಸ್ನ ಫೇಸ್ ಮಾಡಲ್ಲ. ಸೊ 1:3 ಮಾಡ್ತೀರಾ ಅಂತಂದರೆ ನೀವು 3 ಟ್ರೇಡ್ ತೊಗೋಬೇಕಾಗುತ್ತೆ ದಿನಕ್ಕೆ. ಅದೇ 1:2 ಮಾಡ್ತೀರಾ ಅಂತಂದರೆ ದಿನಕ್ಕೆ 2 ಟ್ರೇಡ್ ತೊಗೋಬೋದು. ಓಕೆ, ಅದಕ್ಕೂ ಮೇಲೆ ತೊಗೊಳಂಗಿಲ್ಲ. ಓಕೆ, 1:4 ಮಾಡೋರಾದರೆ ದಿನಕ್ಕೆ 4 ಟ್ರೇಡ್ ತೊಗೋಬೋದು. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ, ನೀವು ದಿನಕ್ಕೆ ಒಂದೇ ಟ್ರೇಡ್ ಮಾಡಿ. ಓಕೆನಾ. ಡೈಲಿ ಲಾಸ್ ಲಿಮಿಟ್ 3%. ಸೊ ಡೈಲಿ ಲಾಸ್ ಲಿಮಿಟ್ ಎಷ್ಟು? 3%. ಸಿಂಪಲ್ ಆ್ಯಂಡ್ ಎಫೆಕ್ಟಿವ್. ಸೊ 3% ಅಂತಂದ್ರು ನಿಮ್ಮ ಅಕೌಂಟ್ ಮೈನಸ್ ಆಗಬೇಕು ಅಂತಂದರೆ ಎಷ್ಟು ಪರ್ಸೆಂಟ್ ಹೋಗ್ಬೇಕು ಹೇಳಿ, ಎಷ್ಟು ದಿನ ಬೇಕು ಹೇಳಿ? 3% ಹೋಗಬೇಕು ಅಂತಂದರೆ ಆಲ್ಮೋಸ್ಟು ನಿಮಗೆ 35 ದಿನ ಬೇಕು. ಓಕೆ, 35 ದಿನವೂ ನೀವು ಕಂಟಿನ್ಯೂಸ್ ಲಾಸ್ ಮಾಡಿದ್ರೆ ಮಾತ್ರ ನಿಮಗೆ ಅಕೌಂಟ್ ಅನ್ನೋದು ವಾಶ್ ಔಟ್ ಆಗೋದು. ಇಲ್ಲ ನಾನು 3% ಕಡೆ 5, 8%, 10% ರಿಸ್ಕ್ ಮಾಡ್ತೀರಾ ಅಂತಂದರೆ ನಿಮ್ಮ ಅಕೌಂಟು 3 ದಿನದಲ್ಲಿ ವಾಶ್ ಔಟ್ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ನೋಡೋದಾರೆ ವಾರೆನ್ ಬಫೆಟ್ ಸ್ಟೈಲ್ ಪ್ರಿನ್ಸಿಪಲ್. ಸೊ ವಾರೆನ್ ಬಫೆಟ್ ಅವ್ರದ್ದು ಒಂದು ಪ್ರಿನ್ಸಿಪಲ್ ಇದೆ. ಇವನ್ ದೋ ನಾಟ್ ಎ ಫಾರೆಕ್ಸ್ ಟ್ರೇಡರ್, ವಾರೆನ್ ಬಫೆಟ್ ಫೇಮಸ್ಲಿ ಎಂಪಸೈಸ್ಡ್ ಕ್ಯಾಪಿಟಲ್ ಪ್ರಿಸರ್ವೇಷನ್. ಸೊ ವಾರೆನ್ ಬಫೆಟು ಮೇಯ್ನಾಗಿ ಹೇಳೋದು ಏನಂತಂದರೆ ನಮ್ಮ ಮೇಯ್ನ್ ಗೋಲೇ ಕ್ಯಾಪಿಟಲ್ ಪ್ರಿಸರ್ವೇಷನ್ ಆಗಿರಬೇಕು. ಓಕೆ, ರೂಲ್ ನಂಬರ್ 1, ನೆವರ್ ಲೂಸ್ ಮನಿ. ಯಾವತ್ತು ಮನಿನ ಲಾಸ್ ಅನ್ನೋದು ಮಾಡ್ಕೋಬಾರ್ದು. ಓಕೆ, ರೂಲ್ ನಂಬರ್ 2, ನೆವರ್ ಫರ್ಗೆಟ್ ರೂಲ್ ನಂಬರ್ 1. ಸೊ ಯಾವತ್ತು ಇದನ್ನು ಮರ್ತೋಗಬಾರ್ದು. ಓಕೆ, ರೂಲ್ ನಂಬರ್ 1 ಏನೇ ಹೇಳಿ, ನೆವರ್ ಲೂಸ್ ಮನಿ, ಯಾವತ್ತೂ ದುಡ್ಡನ್ನ ಕಳ್ಕೊಬಾರ್ದು. ರೂಲ್ ನಂಬರ್ 2, ಯಾಕೆ ಕಳ್ಕೊಬಾರ್ದು ಅನ್ನೋದು ಮರಿಲೇಬಾರ್ದು. ಓಕೆ, ಗೋಲ್ಡನ್ ರೂಲು, ಯುವರ್ ಫಸ್ಟ್ ಜಾಬ್ ಆ್ಯಸ್ ಎ ಟ್ರೇಡರ್ ಇಸ್ ನಾಟ್ ಟು ಮೇಕ್ ಮನಿ, ಯುವರ್ ಫಸ್ಟ್ ಜಾಬ್ ಈಸ್ ಟು ಪ್ರೊಟೆಕ್ಟ್ ಯುವರ್ ಮನಿ. ಸೊ ಗೋಲ್ಡನ್ ರೂಲ್ ಇಲ್ಲಿ ನೋಡೋದಾದರೆ ಪ್ರತಿಯೊಬ್ಬ ಟ್ರೇಡರು ನೀವು ಮಾಡಬೇಕಾಗಿರೋದು ಕ್ಯಾಪಿಟಲ್ನ ಆದಷ್ಟು ಉಳಿಸ್ಕೊಳ್ಳೋಕೆ ನೋಡಿ. ಸೊ ಉಳಿಸ್ಕೊಂಡು ಚಿಕ್ಕ ಅಮೌಂಟ್ನ ರಿಸ್ಕ್ ಮಾಡಿ ಎಲ್ಲ ಪಾಠನ ಕಲ್ತ್ಕೊಳ್ಳಿ. ಹಂಗಿದ್ದಾಗ ನೀವು ಬಿಗ್ ಮೂವ್ನ ಕೊಡ್ಬೋದು. ನೀವು ಕ್ಯಾಪಿಟಲೇ ಫಸ್ಟ್ ಉಳಿಸ್ಕೊಳ್ಳೋದೆ ಎಲ್ಲ ಕಲ್ತು ಬರೋಷ್ಟೊತ್ತಿಗೆ ಕ್ಯಾಪಿಟಲ್ ಇಲ್ಲ ಅಂತಂದರೆ ನಮ್ಮ ಥರ ಪರಿಸ್ಥಿತಿ ಆಗುತ್ತೆ. ಇವಾಗ ನಾವೇನು ಮಾಡ್ತಿದ್ವಿ, ಈ ಕ್ಯಾಪಿಟಲಿಗೋಸ್ಕರ ಇವತ್ತು ಕಂಟೆಂಟ್ ಕ್ರಿಯೇಷನಿಗೆ ಬಂದಿದ್ವಿ. ಕಂಟೆಂಟ್ ಕ್ರಿಯೇಷನ್ ಮಾಡಿ ಏನಾದರೂ ಬಂದ್ರೇ ನಮ್ಮ ಟ್ರೇಡಿಂಗ್ ಜರ್ನಿ ನೆಕ್ಸ್ಟ್ ಲೆವೆಲಿಗೆ ತಗೋಕ್ಕಾಗೋದು. ಇಲ್ಲ ಅಂತಂದರೆ ನಾನು ಇದೆಲ್ಲ ಬಿಟ್ಬಿಟ್ಟು ಯಾವ್ದಾದ್ರು ಜಾಬ್ ಮಾಡಬೇಕಾಗುತ್ತೆ. ಜಾಬ್ ಮಾಡಿಕೊಂಡು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ಜಾಬ್ ಮಾಡಿ ಟ್ರೇಡಿಂಗ್ ಮಾಡೋಕ್ಕಾಗುತ್ತಾ? ಖಂಡಿತ 100% ಆಗಲ್ಲ. ಸೊ ಅದಕ್ಕೆ ಯಾವತ್ತೂ ಒಂದು ಸೈಡ್ ಇನ್ಕಮ್ನ ಮಾಡ್ಕೋತಾ ಇರಬೇಕು. ನನ್ನ ಜರ್ನಿಲಿ ಹೇಳೋದಾದರೆ ನಾನು ಆ್ಯಕ್ಚುಲಿ ಈ ಟ್ರೇಡಿಂಗಿಗೆ ಬಂದಿದ್ದೆ ನನ್ನ ಜೊತೆ ಕ್ಯಾಪಿಟಲ್ ಪ್ರಿಸರ್ವೇಷನ್ ಮಾಡಿಕೊಂಡೆ. ಓಕೆ, ನನ್ನ ಜೊತೆ ಒಂದು 3.5 lakhs ಅಷ್ಟು ದುಡ್ಡಿತ್ತು. ಸೊ ಅದನ್ನು ನಾನು ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡಿದ್ದೆ. ಓಕೆ, ಆ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಮಾಡಿದ ದುಡ್ಡು ನನಗೆ ಸಿಗುತ್ತೆ ಅಂತ ಗೊತ್ತಿತ್ತು. ಸೊ ಅದರಿಂದ ನಾನೇನು ಮಾಡಿದೆ, ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ವರ್ಷ ಕಳೀತು. 1 ವರ್ಷದಲ್ಲಿ ಒಂದು ಲೆವೆಲಿಗೆ ನನ್ನ ಕೈಯಲ್ಲಿದ್ದಿದ್ದು ನಾನು ರ್ಯಾಪಿಡೋ ಮಾಡ್ತಾಯಿದ್ದೆ. ಓಕೆ, ಸೊ ರ್ಯಾಪಿಡೋ ಮಾಡೋ ಟೈಮಲ್ಲಿ ಬಂದಿದ್ದು ದುಡ್ಡನ್ನೆಲ್ಲ ತೊಗೊಬಂದು ಟ್ರೇಡಿಂಗಿಗೆ ಕಳ್ಕೊತಿದ್ದೆ. ಮತ್ತೆ ಅದರಿಂದ ಒಂದೊಂದೇ ಲೆಸನ್ ಕಲಿತು ನನ್ನ ಮೈಂಡ್ಸೆಟ್ ಸ್ಟ್ರಾಂಗ್ ಮಾಡ್ತಾ ಬಂದೆ. ಸೊ ಸ್ಟ್ರಾಂಗ್ ಮಾಡ್ತಾ ಬರ್ತಾ ನನಗೆ ಒಂದು ಲೆವೆಲ್ ಒಳ್ಳೆ ಸ್ಕಿಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಫಂಡೆಡ್ ಅಕೌಂಟ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಂಡೆಡ್ ಅಕೌಂಟ್ಸಲ್ಲೂ ನಾನು ಈ ಲಾಸಸ್ಗಳನ್ನ ಫೇಸ್ ಮಾಡಬೇಕಾಗಿತ್ತು. ಸೊ 79,000 ಬರೀ ಫಂಡೆಡ್ ಅಕೌಂಟ್ಸಿಗೆ ಕಳೆದಿದ್ದೀನಿ ನಾನು ಇಲ್ಲಿ ಗಂಟ. ಓಕೆ, ಸೊ ಅದರಲ್ಲಿ 33 ಅಕೌಂಟ್ ಪರ್ಚೇಸ್ ಮಾಡಿದ್ದೀನಿ. ಅದರಲ್ಲಿ 3ನೇ ಅಕೌಂಟು ಪಾಸ್ ಆಯಿತು. ಅದಾದಮೇಲೆ 9ನೇ ಅಕೌಂಟ್ ಪಾಸ್ ಆಯಿತು. ಅದಾದಮೇಲೆ 18ನೇ ಅಕೌಂಟ್ ಪಾಸ್ ಆಯಿತು. ಆ 18ನೇ ಅಕೌಂಟು ಸೆಕೆಂಡ್ ಫೇಸು ಪಾಸ್ ಆಗಿ ನನಗೇನಾಯಿತು, ಪೇಔಟ್ ಅನ್ನೋದು ತೊಗೊಂಡೆ. ಓಕೆ, ಪೇಔಟ್ ಎಷ್ಟು ತೊಗೊಂಡೆ ಅಂತಂದರೆ 1 lakh ಪೇಔಟು 1 ಮಂತಲ್ಲೇ ಮಾಡಿದೆ. ಬಟ್ ಆ 1 lakh ಪೇಔಟ್ ಏನಾಯಿತು, ರಿಜೆಕ್ಟ್ ಆಯಿತು. ಯಾಕೆ ರಿಜೆಕ್ಟ್ ಆಯಿತು ಅಂತಂದರೆ ಚಿಕ್ಕ ಪರ್ಫಾರ್ಮ್ಸು. ಇವಾಗ ನಾವು ಏನು ಯೋಚನೆ ಮಾಡ್ತೀವಿ ಗೊತ್ತಾ, ಫಾರ್ ಎಕ್ಸಾಂಪಲ್ ಫಂಡಿಂಗ್ ಪಿಪ್ಸ್ ಇದೆ, ಗೋಟ್ ಫಂಡೆಡ್ ಇದೆ, QT ಫಂಡೆಡ್ ಇದೆ. ಓಕೆ, ನಾನು ಇದು 3 ಪರ್ಸ್ನಲಿ ಯೂಸ್ ಮಾಡಿರೋದು. ಸೊ ನಾನೇನು ಮಾಡ್ತಿದ್ದೆ, ಇವಾಗ ಫಂಡಿಂಗ್ ಪಿಪ್ಸಲ್ಲಿ ಒಂದು $5,000 ಅಕೌಂಟ್ ತೊಗೋತೀವಿ ಅಂತಂದರೆ ಅದಕ್ಕೆ $34 ಚಾರ್ಜ್ ಮಾಡ್ತಾರೆ. ಬಟ್ ನಾನು ಏನು ಯೋಚನೆ ಮಾಡ್ತಿದ್ದು, ನನಗೆ QT ಫಂಡೆಡು $17ಗೆ 2 ಅಕೌಂಟ್ ಕೊಡ್ತಾರೆ. ಸೊ ಕಮ್ಮಿ ಪ್ರೈಸ್ ಇದೆಯಲ್ಲ, ಕೊಡ್ತಾರಲ್ಲ ಅಂತಂದ್ಬಿಟ್ಟು ನಾನು QT ಫಂಡೆಡ್ನ ತೊಗೋತಿದ್ದೆ. ಸೊ QT ಫಂಡೆಡ್ ತೊಗೊಂಡೆ. ಬಟ್ ಪಾಸ್ ಮಾಡ್ಕೊಂಡು 1 lakh ಪೇಔಟ್ ತೊಗೊಳ್ಳೋ ಟೈಮಲ್ಲಿ ಅವ್ರು ರಿಜೆಕ್ಟ್ ಮಾಡಿದರು. ಯಾವುದೇ ರೀಸನೂ ಇಲ್ಲ. ಓಕೆ, ಅವ್ರಂಥವ್ರೆ SLನ ಟ್ರಯಲ್ ಮಾಡಿದ್ದಾರೆ ಅಂತ. ಟ್ರಯಲ್ ಮಾಡಿದ್ದೀರಾ ನೀವು ನ್ಯೂಸ್ ಟೈಮಲ್ಲಿ SLನ ಟ್ರಯಲ್ ಮಾಡಿದ್ದೀರಾ ಅಂತ. ನಾನು ಆ್ಯಕ್ಚುಲಿ ನ್ಯೂಸ್ ಟೈಮಲ್ಲಿ ಟ್ರೇಡೇ ಮಾಡೋಕ್ಕೋಗಲ್ಲ. ಬಟ್ ನಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತೇ ಇಲ್ಲ. ಯಾಕೆ ಹೇಳಿ, ನಾವೇನು ಅದನ್ನ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಹೇಳ್ತಿರೋದು 1 ಮಂತ್ ಬ್ಯಾಕಲ್ಲಿ ಮಾಡಿರೋಂಥದ್ದು. ನಾವು 1 ಮಂತ್ ಬ್ಯಾಕದು ನೆನ್ಪಿಟ್ಕೊಂಡಿರ್ತೀವ SL ಟ್ರಯಲ್ ಮಾಡಿದ್ವಾ ಇಲ್ವಾ ಅಂತ.
ಸೊ ಈ ಥರ ಮಾಡ್ತಾರೆ ಕೆಲವೊಂದು ಪ್ರಾಫಾರ್ಮ್ಸ್ಗಳು. ಅವರ ಪ್ರಾಫಾರ್ಮ್ ದುಡ್ಡು ಕಮ್ಮಿ ಇರುತ್ತೆ, ಎಕ್ಸಾಮ್ ಫೀಸ್ ಅನ್ನೋದು ಕಮ್ಮಿ ಇರುತ್ತೆ, ಬಟ್ ಅವರು ಪೇಔಟ್ ಅನ್ನೋದು ಕೊಡೋದಿಲ್ಲ. ಇವು ಫಂಡಿಂಗ್ ಪಿಪ್ಸಲ್ಲಿ ಎಕ್ಸಾಮ್ ಫೀಸ್ ಅನ್ನೋದು ಜಾಸ್ತಿ ಇದೆ, ಬಟ್ ಪೇಔಟ್ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ. ನೀವು ರೂಲ್ಸ್ ಫಾಲೋ ಮಾಡ್ತೀರಾ ಅಂತಂದರೆ 100% ಸಿಗುತ್ತೆ. ಸೊ ಈ ಥರ ನಾನು ಆ 1 ಲಕ್ಷ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ಬರಲಿಲ್ಲ. ಅಷ್ಟೊತ್ತಿಗೆ ನನಗೆ ಗೊತ್ತಾಯಿತು ನಾನೊಬ್ಬ ಡಿಸಿಪ್ಲಿನ್ ಟ್ರೇಡರ್ ಆಗಿದ್ದೀನಿ. ಯಾಕಂದರೆ ನೀವು ಒಂದು ಫಂಡೆಡ್ ಅಕೌಂಟ್ನ ಪಾಸ್ ಮಾಡಿ ಅದನ್ನು ಸೆಕೆಂಡ್ ಫೇಸು ಪಾಸ್ ಮಾಡಿ ಅದರಲ್ಲಿ ನೀವು 20% ರಿಟರ್ನ್ಸ್ 1 ಮಂತಲ್ಲಿ ಜನ್ರೇಟ್ ಮಾಡಿದ್ದೀರಾ ಅಂದರೆ ನೀವು ಆ ಲೆವೆಲ್ ಡಿಸಿಪ್ಲಿನ್ ಆಗಿದ್ರೆ ಮಾತ್ರ ಜನ್ರೇಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಅಕೌಂಟ್ ಓಡಿಸ್ಕೊಂಡು ಒಂದೇ ದಿನದಲ್ಲಿ ಓಡಿಸ್ಕೊಂಡು ಹೋಗ್ತೀರಾ. ಓಕೆ, ನಿಮಗೆ ಅದು ಇನ್ ಡೀಟೇಲ್ ವೀಡಿಯೋ ಒಂದ್ಸಲ ತೋರಿಸ್ತೀನಿ, ನಾನು ತೊಗೊಂಡಿರೋ ಟ್ರೇಡ್ಸು ರಿಸ್ಕ್ ಎಷ್ಟು ಅಂತ. ಪ್ರತಿ ಟ್ರೇಡು ನಾನು $20-25 ಅಷ್ಟೇ ರಿಸ್ಕ್ ಮಾಡ್ತಿರೋದು. ಇವು ಯಾವುದೇ ಕಾರಣಕ್ಕೂ ನಾನು $100 ಎಲ್ಲ ಮಾಡಿ 1 ಲಕ್ಷ ಪೇಔಟ್ ಗಂಟ ಬಂದಿಲ್ಲ. ಬರೀ $25 ರಿಸ್ಕ್ ಮಾಡಿ ಪ್ರತಿದಿನ ಒಂದೊಂದು ಟ್ರೇಡ್ ತೊಗೊಂಡೆ ನಾನು ಈ $1000 ಮಾಡಿದ್ದು, ಅಂದರೆ 1 ಲಕ್ಷನ ಮಾಡಿದ್ದು. ಸೊ ಅದು ರಿಜೆಕ್ಟ್ ಆಯಿತು. ಅದಾದಮೇಲೆ ನಮ್ಮ ಫ್ರೆಂಡ್ಸ್ನ ಆದಷ್ಟು ಕೇಳಿದ್ದೀನಿ, ನೀವೇನಾದರೂ ನನಗೆ ಅಮೌಂಟ್ ಕೊಟ್ಟರೆ ಮಾತ್ರ ನನ್ನ ಜರ್ನಿ ಸಕ್ಸಸ್ ಆಗೋಕ್ಕಾಗೋದು, ಕೊಡಿ ಅಂತ. ಇವತ್ತಿಗೆ ನಾನು ಅವರಿಗೆ ಅಮೌಂಟ್ ಕೊಟ್ಟು 2 ವರ್ಷ ಆಯಿತು, ಬಟ್ ಇವತ್ತಿಗೂ ಆ ಅಮೌಂಟ್ ಅನ್ನೋದೇ ಸಿಕ್ಕಿಲ್ಲ. ಓಕೆ, ಸೊ ಇವತ್ತು ಆ ಅಮೌಂಟ್ ಸಿಕ್ಕಿರೋ ನನ್ನ ಲೈಫ್ ಜರ್ನಿನೇ ಚೇಂಜ್ ಆಗುತ್ತೆ. ಬಟ್ ಅವ್ರಿಗೆ ಕೊಡೋಕ್ಕೆ ಮನಸ್ಸಿಲ್ವೇನೋ, ಬಿಡು ಬೇಡ ಅಂತ ನಾನು ಅವ್ರು ಕೊಟ್ಟಿಲ್ಲ ಅಂದರೆ ಬೇಡ. ಬಟ್ ನಮ್ಮ ಕೈಲಿ ಸ್ಕಿಲ್ ಇದೆಯಾ, ನಮ್ಮ ಕೈಲಿ ನಾಲೆಡ್ಜ್ ಇದೆಯಾ, ಇವತ್ತು ಫ್ರೀ ಎಜುಕೇಷನ್ ಕೊಡ್ತೀನಿ. ನನಗಿದು ಕೋರ್ಸ್ ಮಾಡ್ಬೋದಿತ್ತು, ಬಟ್ ಕೋರ್ಸ್ ಮಾಡಿದರೆ ನನ್ನ ಹೆಸರು ಅನ್ನೋದಾಗಲ್ಲ. ನಾಳೆ ದಿನ ಈ ನನ್ನ ಮಕ್ಕಳಿಗೆ ರಿಗ್ರೆಟ್ ಅನ್ನೋದು ಆಗಲೇಬೇಕು ಅಂತ ಅಂದ್ಕೊಂಡೆ ನಾನು ಕೋರ್ಸ್ ಸ್ಟಾರ್ಟ್ ಮಾಡಿದ್ದು, ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಆಸೆ ಪಟ್ಟಿದ್ದು. ಸೊ ಇವತ್ತು ಅದನ್ನ ಮಾಡ್ತಾಯಿದ್ದೀನಿ. ಇವತ್ತು ಅವರಿಗೆಲ್ಲ ಸಣ್ಣದಾಗಿ ರಿಗ್ರೆಟ್ ಐತೆ. ಇವತ್ತು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲ್ಲ, ಮೆಸೇಜ್ ಮಾಡಿದರೆ ಮೆಸೇಜ್ ರಿಸೀವ್ ಮಾಡಲ್ಲ. ಬಟ್ ಯಾವತ್ತಾದರೂ ಸರಿಯಾಗಿ ನಾನು ಎಮೋಷ್ನಲಿ ಏನಾದರೂ ಬೈದರೆ ಅವತ್ತು ರೆಸ್ಪಾನ್ಸ್ ಮಾಡ್ತಾರೆ. ಮಚ್ಚ ನಿನಗೆ ಮೋಸ ಮಾಡಬೇಕು ಅಂತಿಲ್ಲ, ಕೊಡ್ತೀನಿ ಅಂತ. ಸಿಂಪಲ್ ಲಾಜಿಕ್ಕು. ಕೊಡಬೇಕು ಅಂತಂದು ಅವನಿಗೆ ಇಷ್ಟು ವರ್ಷ ಬೇಕಾಗೇ ಇಲ್ಲ. ಓಕೆ, ಯಾಕಂದರೆ ನಾನು ಫಸ್ಟು ಫಿನಾನ್ಸ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸೊ ಎಲ್ರಿಗೂ ಪ್ರಾಪರ್ ಟೈಮಲ್ಲಿ ದುಡ್ಡು ಕೊಟ್ಟಿದ್ದೀನಿ. ಬಿಕಾಸ್ ಟ್ರಸ್ಟ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್. ಈ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಸೀರೀಸು ಯಾರು ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಅವನೊಂದು ಕೋಟ್ ಹೇಳ್ತಾನೆ, ಚೀಪ್ ಪೀಪಲ್ ಕೆನಾಟ್ ಅಫೋರ್ಡ್ ಟ್ರಸ್ಟ್ ಅನ್ನೋದು. ಸೊ ಅದು 100% ನಿಜ. ಟ್ರಸ್ಟು ನಾನು ಉಳಿಸ್ಕೊಂಡಿದ್ದೀನಿ ಎಲ್ಲರ ಜೊತೆನೂ. ಸೊ ಅವ್ರಿಗೆ ಉಳಿಸ್ಕೊಳಕ್ಕಾಗಿಲ್ಲ ಅಂದರೆ ಅವ್ರು ರಿಗ್ರೆಟ್ ಮಾಡ್ಕೋತಾರೆ. ಇವಾಗ ನನಗೆ ಬೇಕಾಗಿರೋದೇ ಈ ಟೈಮಲ್ಲಿ ಅಮೌಂಟು ಅಲ್ವಾ. ಸೊ ಈ ಟೈಮಲ್ಲಿ ಅವ್ರಿಗೆ ಅಮೌಂಟ್ ಕೊಡೋಕ್ಕಾಗಿಲ್ಲ ಅಂದರೆ ನಾಳೆ ಇದರಿಂದ ನಾನು ಕೋಟಿ ಮಾಡ್ತೀನಿ. ಆ ಟೈಮಲ್ಲಿ ತಗೊಳಪ್ಪ ನಿನ್ನ ಅಮೌಂಟ್ ಅಂತಂದರೆ ನನಗೆ ಅವಶ್ಯಕತೆಗೆ ಬರೋಲ್ಲ. ಬಟ್ ನಂಗೆ ಅದು ಬೇಕಾಗೂ ಇಲ್ಲ. ನೋಡೋಣ ಕೊಡ್ತಾರಾ ಇಲ್ವಾ ಅಂತ. ಅವ್ರೇನಾದ್ರು ಕೊಟ್ಟರೆ ನನ್ನ ಜರ್ನಿ ಮುಂದಕ್ಕೆ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತಗೋಗ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಡಿನೈ ಮಾತ್ರ ಆಗಲ್ಲ. ಓಕೆ, ಸೊ ಅದರಿಂದ ನಿಮಗೆ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಯಾರು ಈ ಥರ ಮೋಸ ಹೋಗೋಕ್ಕೆ ಹೋಗಬೇಡಿ. ಓಕೆ, ಅವ್ರಿಗೆ ದುಡ್ಡು ಕೊಟ್ಟು ಇವ್ರಿಗೆ ದುಡ್ಡು ಕೊಟ್ಟು ಮೋಸ ಹೋಗೋಕ್ಕೆ ಹೋಗಬೇಡಿ. ನನಗಾಗಿದ್ದ ಪರಿಸ್ಥಿತಿ ನಿಮಗಾಗಬಾರ್ದು. ಓಕೆ, ನಾನು ಎಲ್ಲ ಪ್ರಿಸರ್ವೇಷನ್ ಪ್ಲ್ಯಾನ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡಿದೆ, ಆದರೂ ನನ್ನ ಪರಿಸ್ಥಿತಿ ಈ ಥರ ಆಯಿತು. ನೀವು ಯಾವತ್ತು ಕ್ಯಾಪಿಟಲ್ ಪ್ರಿಸರ್ವೇಷನ್ ಮಾಡ್ಕೋತಾನೇ ಇರಿ. ಇವಾಗ ಟ್ರೇಡಿಂಗ್ ಕಲಿತಿದ್ದೀರಾ, ಒಂದು ಸೈಡ್ ಇನ್ಕಮ್ ಮಾಡ್ತಾನೇ ಇರಿ. ಯಾಕಂತಂದರೆ ಟ್ರೇಡಿಂಗಿಗೆ ಬೇಕಾಗಿರೋದೇ ಕ್ಯಾಪಿಟಲು. ಎಷ್ಟು ಬಿಗ್ ಕ್ಯಾಪಿಟಲ್ ಇರುತ್ತೋ ಅಷ್ಟು ಬೇಗ ನೀವು ಗ್ರೋ ಆಗ್ತಾ ಹೋಗ್ತೀರಾ. ನೀವು ಇವತ್ತು ಏನು ಟ್ರೇಡ್ ತೊಗೋತಿದ್ದೀರಾ ಅದೇ ಟ್ರೇಡು ನೀವು 1 ಲಕ್ಷಕ್ಕೆ ತೊಗೊಳ್ಳೋದು ಡಿಫ್ರೆನ್ಸ್ ಐತೆ, 1 ಕೋಟಿಗೆ ತೊಗೊಳ್ಳೋದು ಡಿಫ್ರೆನ್ಸ್ ಐತೆ, ಅದೇ ಟ್ರೇಡು. ಬಟ್ ರಿಟರ್ನ್ಸ್ ಅನ್ನೋದು ಹಂಗೆ ಬರುತ್ತೆ. ಓಕೆನಾ. ಸೊ ಅದರಿಂದ ಪ್ರಾಪರಾಗಿ ನಾನು ಏನೇನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಕ್ವಿಕ್ ಸಮರಿ ನೋಡೋದಾರೆ, ಇವಾಗ ಕಾನ್ಸೆಪ್ಟ್ಸು, ಮೀನಿಂಗು, ರಿಸ್ಕ್ ಮ್ಯಾನೇಜ್ಮೆಂಟು ಏನಕ್ಕೆ ನಮಗೆ ಅದು ಇಂಪಾರ್ಟೆಂಟ್ ಅಂತಂದರೆ ಪ್ರೊಟೆಕ್ಟಿಂಗ್ ಕ್ಯಾಪಿಟಲ್, ನಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟಿಂಗ್ ಮಾಡೋಕ್ಕೋಸ್ಕರ. ಸ್ಟಾಪ್ ಲಾಸು ನಮ್ಮ ಲಾಸಸ್ನ ಲಿಮಿಟ್ ಮಾಡೋಕ್ಕೋಸ್ಕರ. ಹಾಗೆ ಪೊಸಿಷನ್ ಸೈಜು ನಮ್ಮ ರಿಸ್ಕ್ನ ಕಂಟ್ರೋಲಾಗಿ ತಗೊಳ್ಳೋಕ್ಕೋಸ್ಕರ. ಹಾಗೆ ರಿಸ್ಕ್ ರಿವಾರ್ಡು ಪ್ರಾಫಿಟ್ ವರ್ಸಸ್ ಲಾಸ್ ರೇಷಿಯೋನ ನೋಡೋಕ್ಕೋಸ್ಕರ. ಹಾಗೆ ಡ್ರಾ ಡೌನು ಅಕೌಂಟು ಡಿಕ್ಲೈನ್ನ ನೋಡೋಕ್ಕೋಸ್ಕರ. ಹಾಗೆ 1% ರೂಲು ಪ್ರೊಫೆಷ್ನಲ್ ರಿಸ್ಕ್ ಅಪ್ರೋಚ್ ಆಗಿರೋದ್ರಿಂದ. ಓಕೆ, ಸೊ ಯಾವತ್ತೂ ನೀವು 1% ದಾಟಿ ಯಾವತ್ತೂ ನೀವು ಟ್ರೇಡ್ನ ಪ್ಲೇಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಫೈನಲ್ ಅಂಡರ್ಸ್ಟ್ಯಾಂಡಿಂಗು, ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಇನ್ ಟ್ರೇಡಿಂಗ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಆಗಿರುತ್ತೆ. ಎವ್ರಿ ಟ್ರೇಡರ್ ಎಕ್ಸ್ಪೀರಿಯನ್ಸಸ್ ಲಾಸಸ್. ಸೊ ಎವ್ರಿ ಟ್ರೇಡರ್, ಪ್ರತಿಯೊಬ್ಬ ಟ್ರೇಡರು ಲಾಸಸ್ನ ಫೇಸ್ ಮಾಡ್ತಾನೆ. ನೀವು ಮಾತ್ರ ಅಲ್ಲ, ನಾನು ಲಾಸಸ್ನ ಫೇಸ್ ಮಾಡೀನಿ. ಇಲ್ಲಿ ಯಾರು 100% TP ತಗೋತಾನೆ ಅಂತ ಹೇಳ್ತಿದ್ದಾನೆ ಅವನೇನೋ ಸ್ಕ್ಯಾಮ್ ಮಾಡ್ತಾವನೆ ಅಂತ ಅರ್ಥ. ಟ್ರೇಡಿಂಗಲ್ಲಿ ಲಾಸಸ್ ಅನ್ನೋದು ಪಾರ್ಟ್ ಆಫ್ ದಿ ಗೇಮ್. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು. ದಿ ಗೋಲ್ ಇಸ್ ಟು ಕೀಪ್ ಲಾಸಸ್ ಸ್ಮಾಲ್ ಆ್ಯಂಡ್ ಕಂಟ್ರೋಲ್. ನಮ್ಮದು ಮೇಯ್ನ್ ಗೋಲ್ ಏನಿರಬೇಕು ಅಂತಂದರೆ ಲಾಸಸ್ ಅನ್ನೋದು ಕಮ್ಮಿ ಮಾಡ್ಕೋಬೇಕು, ರಿವಾರ್ಡ್ ಅನ್ನೋದನ್ನ ಜಾಸ್ತಿ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಟ್ರೇಡಿಂಗ್ ನಡೆಯೋದೇ ವರ್ಕ್ ಆಗೋದೇ ಹಿಂಗೆ. ಕೊಡಬೇಕಾದ್ರೆ ಕಮ್ಮಿ ಕೊಡ್ತೀವಿ, ಪಡ್ಕೋಬೇಕಾದ್ರೆ ಜಾಸ್ತಿ ಪಡ್ಕೋತೀವಿ. ಸೊ ಇದರಿಂದನೇ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗೋದು. ಯೂಸ್ ಸ್ಟಾಪ್ ಲಾಸಸ್, ಪ್ರಾಪರ್ ಪೊಸಿಷನ್ ಸೈಜಿಂಗ್ ಆ್ಯಂಡ್ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ.
ಸೊ ನಾವು ಸ್ಟಾಪ್ ಲಾಸಸ್ಗಳನ್ನ ಪ್ರಾಪರಾಗಿ ಇಡಬೇಕು, ಹಾಗೆ ಪ್ರಾಪರ್ ಪೊಸಿಷನ್ ಸೈಜ್ ತೊಗೋಬೇಕು, ಜೊತೆಗೆ ಗುಡ್ ರಿಸ್ಕ್ ರಿವಾರ್ಡಲ್ಲಿ ನಾವು ಟ್ರೇಡ್ನ ತೊಗೋಬೇಕು. ಕನ್ಸಿಸ್ಟೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಟ್ರೇಡರ್ ಸರ್ವೈವ್ ಆ್ಯಂಡ್ ಗ್ರೋ ಲಾಂಗ್ ಟರ್ಮ್. ಸೊ ಪ್ರಾಪರ್ ಡೈಲಿ ಒಂದೇ ರಿಸ್ಕ್ ರಿವಾರ್ಡ್ ತೊಗೊಳೋದ್ರಿಂದ ನೀವು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ಬೋದು. ಎ ಸ್ಟ್ರಾಟಜಿ ಕ್ಯಾನ್ ಮೇಕ್ ಯು ಮನಿ ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕೀಪ್ಸ್ ಯು ಇನ್ ದಿ ಗೇಮ್ ಲಾಂಗ್ ಎನಫ್ ಟು ಸಕ್ಸೀಡ್. ಸೊ ಸ್ಟ್ರಾಟಜಿ ಅನ್ನೋದು ನಿಮಗೆ ದುಡ್ಡು ಮಾಡಿಕೊಡುತ್ತೆ, ಓಕೆ, ಬಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಇದರಲ್ಲಿ ಲಾಂಗ್ ಟರ್ಮಲ್ಲಿ ನೀವು ಸಕ್ಸಸ್ ಆಗೋಕ್ಕೆ, ಈ ಗೇಮ್ನ ಮುಂದೆ ತಗೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆದಷ್ಟು ಕ್ಯಾಪಿಟಲ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ, ಹಾಳು ಮಾಡ್ಕೋಬೇಡಿ, ಓಕೆನಾ. ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸ್ ಹಾಕೋಕ್ಕೆ ನೀವು ರೆಡಿಯಾಗಿದ್ದರೆ ನಮ್ಮ ಗೈಡೆನ್ಸ್ ಯಾವತ್ತೂ ನಿಮ್ಮ ಕಡೆ ಇರುತ್ತೆ. ಓಕೆ, ಈ ವಿಡಿಯೋ ಹೊಸ್ದಾಗಿ ಯಾರ್ಯಾರು ನೋಡಿದ್ರಿ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಧಾರಾಳವಾಗಿ ಶೇರ್ ಮಾಡ್ಬೋದು. ಓಕೆ, ನಿಮಗೆ ಅರ್ಥ ಆಗಿದ್ರೆ ಮಾತ್ರ ಶೇರ್ ಮಾಡಿ, ಇಲ್ಲಾಂದರೆ ಶೇರ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು, ನೀವು ಏನೇನು ಕಲ್ತ್ರಿ, ಹಾಗೆ ನೆಗೆಟಿವ್ಸು ಪಾಸಿಟಿವ್ಸ್ ಏನಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ನಿಮ್ಮ ಹೆಸರು ನಿಮ್ಮ ಊರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಥ್ಯಾಂಕ್ ಯು.